ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ನೇಪಾಳ ಒಂದು ಕಡೆ ಹೊತ್ತಿ ಉರಿತಾ ಇದೆ. ಈಗ ಹೊತ್ತಿ ಉರಿದಾದ ಮೇಲೆ ನೇಪಾಳದಲ್ಲಿ ಯಾವ ಜನ, ಯಾವ ಜೆನ್ಝಿ ಮಕ್ಕಳು, ಜೆನ್ಝಿ ಜನಾಂಗ ಅದಕ್ಕೆ ಒಂದು ಬೆಂಕಿಯನ್ನು ಹಾಕಿದ್ರು, ಅದೇ ಜನ ಬೆಂಕಿ ಹೊತ್ತಿದ್ದಂಥ ನೇಪಾಳವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ರಸ್ತೆಗಳಿಗೆ ಬಂದು ಮಾಸ್ಕ್ಗಳನ್ನು ಹಾಕ್ಕೊಂಡು ಎಲ್ಲೆಡೆ ಸುಟ್ಟು ಹಾಕಿದ್ರು, ಎಲ್ಲೆಡೆ ಗಲೀಜಾಗಿತ್ತೋ ಪ್ರತಿಭಟನೆ ಕಾರಣದಿಂದಾಗಿ, ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತೋ ಅದೆಲ್ಲವನ್ನು ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ ಇಡೀ ನೇಪಾಳಕ್ಕೆ ಬೆಂಕಿ ಹಚ್ಚೋರು ಇವರೇ, ಕ್ಲೀನ್ ಮಾಡೋರು ಇವರೇನಾ? ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಬೆಂಕಿ ಹಾಕಿದವರೇ ಕ್ಲೀನ್ ಮಾಡ್ತಾ ಇದ್ದಾರೆ, ಬೂದಿ ತೆಗಿತಾ ಇದ್ದಾರೆ, ಅಲ್ಲೆಲ್ಲ ಸುಟ್ಟು ಹೋದಂಥ ವಸ್ತುಗಳನ್ನು ಶೇಖರಿಸಿ ಒಂದು ಕಡೆ ಬಿಸಾಕ್ತಾ ಇದ್ದಾರೆ, ಒಂದು ಕಡೆ ಅದನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ ಅಂದಾಗ ಏನು ನಾಟಕ ಆಡ್ತಾರ್ರಿ? ಬೆಂಕಿ ಹಾಕೋದು ಅವರೇ ಅಂತೆ, ಎಲ್ಲ ಸುಟ್ಟೋಗಿರೋ ಬೂದಿನ ಅದು ಇದರ ಅವಶೇಷಗಳನ್ನು ತೆಗಿಯೋರು ಅವರೇನಾ? ಎಂಥ ನಾಟಕ ಅಪ್ಪ ಇದು ಅಂತ ಯಾರಿಗೆ ಆದರೂ ಅನಿಸುತ್ತೆ. ಬಟ್ ನೇಪಾಳ ಇದೆಯಲ್ಲ, ನೋಡಿ ಇದೇ ವಿಷಯಸ್ ನಾನು ಹೇಳ್ತಾ ಇರೋದು. ಎಲ್ಲ ಯಾವ ಜೆನ್ಝಿ ಬಿಟ್ವೀನ್ 1997 ಆ್ಯಂಡ್ 2012 ಬಾರ್ನ್ ಮನುಷ್ಯರು ಯಾರಿದ್ದಾರೋ ಜೆನ್ಝಿ ಜನತೆ ಅಂತ ಅವ್ರನ್ನ ಕರೀತಾರೆ, ಝಿ ಜನಾಂಗ ಅಂತ ಕರೀತಾರೆ ಅವ್ರನ್ನ. ಅಂಥ ಜನ ಎಲ್ಲ ಕಲ್ಲು ತೂರಿದ್ದು ಇವರೇ, ಗಾಜು ಒಡೆದು ಹಾಕಿದ್ದು ಇವರೇ, ಬೆಂಕಿ ಹಚ್ಚಿದ್ದು ಇವರೇ, ಗಲಾಟೆ ಮಾಡಿದ್ದು ಇವರೇ. ಅವರೇ ಕ್ಲೀನ್ ಮಾಡ್ತಾ ಇದ್ದಾರೆ ಅಂದರೆ ತೊಟ್ಲು ತೂಗೋದು ಇವರೇ, ಈ ಕಡೆ ಮಗು ಚಿವುಟೋದು ಇವರೇನಾ ಅಂತ ಪ್ರಶ್ನೆ ಬರುತ್ತೆ. ಬಟ್ ವಿಷಯ ನೋಡಿದ್ರೆ ಇದು ಹಾಗಿಲ್ಲ. ಯಾರೋ ಒಬ್ಬ ಪತ್ರಕರ್ತ ಇಲ್ಲಿ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯಿತು ಅಂಥೇಳಿ ಜಗಳ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದಾಗ ಆ ಪತ್ರಕರ್ತನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ಒಬ್ಬ ಪ್ರತಿಭಟನಾಕಾರ ಹೇಳ್ತಾನೆ, ಇದನ್ನು ನೀವು ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಯಿತು ಅಂತ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಂತ ಬಿಂಬಿಸಬೇಡಿ, ಬಿಂಬಿಸಕೂಡದು. ನಾವು ಪ್ರೊಟೆಸ್ಟ್ ಮಾಡ್ತಿರೋದು ಭ್ರಷ್ಟಾಚಾರದ ವಿರುದ್ಧ, ಕೆಟ್ಟ ಆಳ್ವಿಕೆ ವಿರುದ್ಧವಾಗಿ ಅಂಥೇಳಿ ಆ ಪತ್ರಕರ್ತನಿಗೆ ವಾರ್ನ್ ಮಾಡ್ತಾರೆ. ಅಲ್ಲಿನ ಯಾವ ವಾಹಿನಿ ಜನಗಳ ಪರ ಇರಲಿಲ್ವೋ ಅಂಥ ವಾಹಿನಿಗಳಿಗೆ ಬೆಂಕಿ ಹಚ್ಚಿದ್ದಾರೆ, ಹೋಟೆಲ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ನಿಮಗೆ ನೆನಪಿರಲಿ, ಇಫ್ ಐ ಆಮ್ ನಾಟ್ ರಾಂಗ್, ನೇಪಾಳದಲ್ಲಿ ಇಷ್ಟು ಪ್ರತಿಭಟನೆ ಆಯ್ತಲ್ಲ, ನೇಪಾಳದಲ್ಲಿ ಸಾಮಾನ್ಯ ಜನ ಇನ್ನೊಬ್ಬ ಮನುಷ್ಯನನ್ನು, ಇನ್ನೊಬ್ಬ ಜನನನ್ನು ಯಾರನ್ನೂ ಕೊಂದಿಲ್ಲ. ಮಿನಿಸ್ಟರ್ ಮನೆಗಳ ಮೇಲೆ ಅಟ್ಯಾಕ್ ಆಯಿತು, ಪ್ರಧಾನಿ ಮನೆ ಮೇಲೆ ಅಟ್ಯಾಕ್ ಆಗಿದೆ, ಹೋಟೆಲ್ ಮೇಲೆ ಅಟ್ಯಾಕ್ ಆಯಿತು. ಆದರೆ ಅಕಸ್ಮಾತಾಗಿ ಒಬ್ಬ ಸಚಿವನ ಮನೆಗೆ ಬೆಂಕಿ ಹಚ್ಚಿದಾಗ ಅಲ್ಲಿ ಅಕಸ್ಮಾತಾಗಿ ಒಳಗಡೆ ಇದ್ದಂತಹ ಮಹಿಳೆಯೊಬ್ಬರು ಸತ್ತು ಹೋದರೆ ವಿನಃ, ಮಿನಿಸ್ಟರ್ ಪತ್ನಿ ಸತ್ತು ಹೋದರೆ ವಿನಃ ಟಾರ್ಗೆಟ್ ಮಾಡ್ಕೊಂಡು ಆ ಕೆಲಸವನ್ನು ಮಾಡಿಲ್ಲ. ಹಾಗಂತ ಬೆಂಕಿ ಹಚ್ಚಿ ಸರಿನಾ ಅಂತ ಕೇಳಿದ್ರೆ ಅದು ರಾಂಗ್. ಬೆಂಕಿ ಹಚ್ಚೋ ಸರಿಯಲ್ಲ. ಬಟ್ ನೇಪಾಳದ ಆಕ್ರೋಶ ಇದ್ದದ್ದು ಎಲ್ಲಿ ಅಂತ ಹೇಳಿದ್ರೆ ಆ ಜನಗಳಲ್ಲಿ ಒಂದು ಸಿರಿವಂತಿಕೆ, ಭ್ರಷ್ಟಾಚಾರ, ರಾಜಕಾರಣಿಗಳ ಭ್ರಷ್ಟಾಚಾರ, ನೆಪೋ ಕಿಡ್ಸ್, ರಾಜಕಾರಣಿಗಳ ಮಕ್ಕಳು ವಿದೇಶಗಳಲ್ಲಿ ಹೋಗೋದು, ಗುಸ್ಸಿ ಬ್ಯಾಗ್ ಹಿಡ್ಕೊಂಡು ಬರೋದು, ಐಷಾರಾಮಿ ಕಾರಲ್ಲಿ ಬರೋದು, ಇಲ್ಲಿ ಬಡವರ ಮಕ್ಕಳು ಯುಕ್ರೇನ್ ವರ್ಸಸ್ ರಷ್ಯಾ ಯುದ್ಧಕ್ಕೆ ಹೋಗಿ ಕಫಿನ್ ಬಾಕ್ಸ್ಗಳಲ್ಲಿ ಅಲ್ಲಿಂದ ಹೆಣಗಳು ಬರೋದು. 15,000 ನೇಪಾಳಿ ಜನ ಊಟಕ್ಕಿಲ್ಲದೆ, ಉದ್ಯೋಗ ಇಲ್ಲದೆ ರಷ್ಯಾದಲ್ಲಿ ಹೋಗಿ ಸೈನಿಕರಾಗಿ ನೇಮಕ ಆಗ್ತಾರ್ರಿ. ಇದು ಬಡತನ, ಹಸಿವು. ಸೈನಿಕರಿಗೆ ನೇಮಕ ಆಗೋದು ಒಂದು 2 ವಾರ 3 ವಾರ ಟ್ರೈನಿಂಗ್ ಕೊಟ್ಟುಬಿಟ್ಟು ಫ್ರಂಟ್ ಲೈನ್ ವಾರಿಯರ್ಸ್ ಆಗಿ ಅವ್ರನ್ನ ನೇಮಕ ಮಾಡ್ತಾರೆ. ಗೊತ್ತಿಲ್ಲ, ಮಕ್ಕಳು ಸತ್ತು ಹೋದರು, ವಾಪಸ್ಸೆಲ್ಲ ಬಂದರು. ಈ ಆಕ್ರೋಶ ಇತ್ತಲ್ಲ ಭ್ರಷ್ಟಾಚಾರದ್ದು, ಈ ಥರ ಯಾರೋ ಮೆರಿತಾ ಇದ್ದಾರೆ, ನನಗಿದು ಫ್ರಾನ್ಸ್ ಕ್ರಾಂತಿ ನೆನಪಾಗ್ಬಿಡುತ್ತೆ. ಹಾಗಾಗಿ ನೇಪಾಳದ ಈ ದಂಗೆಯನ್ನು ಏನೋ ಸೋಷಿಯಲ್ ಮೀಡಿಯಾ ಮಾತ್ರ ನಾವು ಸೀಮಿತ ಮಾಡೋಕ್ಕಾಗತ್ತಾ? ಅಥವಾ ಮೇಲ್ನೋಟಕ್ಕೆ ಇದೆಲ್ಲ ಕಾಣಿಸ್ತಾ ಇದ್ದರೂ ಕೂಡ ವಿದೇಶಿ ಶಕ್ತಿಗಳು, ಅಮೆರಿಕಾ ಇದರ ಹಿಂದೆ ಇದೆಯಾ, ಬೇರೆ ದೇಶ ಇದರ ಹಿಂದೆ ಇದೆಯಾ, ನಿಜವಾದ ಕಾರಣ ಏನೇನಿರಬಹುದು? ಎಲ್ಲ ಕಾರಣಗಳು ಒಟ್ಟಿಗೆ ಸೇರಿಕೊಂಡ್ವಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಸುನಿಲ್ ಇದ್ದಾರೆ. ಸುನಿಲ್, ಸ್ವಾಗತ ನಿಮಗೊಂದು ಡಿಬೇಟ್ಗೆ. ಇನ್ನೊಂದು ಕಡೆ ಪ್ರೇಮಶೇಖರ ಸರ್ ಇದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಸ್ವಾಗತ ಪ್ರೇಮಶೇಖರ ಸರ್ ತಮಗೆ ಒಂದು ಡಿಬೇಟ್ಗೆ. ನಿಮ್ಮ ಕಡೆ ಡಾಕ್ಟರ್ ಕೃಷ್ಣರಾಜ್ ಅವರಿದ್ದಾರೆ, ಸೈಬರ್ ತಜ್ಞರು. ಸ್ವಾಗತ ಕೃಷ್ಣರಾಜ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಪ್ರೇಮಶೇಖರ ಸರ್ನ ಒಂದಷ್ಟು ವಿಷಯ ಕೇಳಿ ಬಂದ್ಬಿಡ್ತೀನಿ. ಆನಂತರ ನಿಮ್ಮಿಬ್ಬರನ್ನು ಮಾತನಾಡಿಸ್ತೀನಿ. ನಾನು ಪ್ರೇಮಶೇಖರ ಸರ್, ಜೆನ್ಝಿ ಕ್ರಾಂತಿ, ನೆಪೋ ಕಿಡ್ಸ್, ಅವರ ಆಡಿಯೋ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ತಾರೆ. ನಾನು ಮತ್ತೆ ಅವ್ರನ್ನ ಸಂಪರ್ಕ ಮಾಡ್ತೀನಿ. ಇದೀಗ ನಾನು ಕೃಷ್ಣರಾಜ್ ಸರ್ನ ಕೇಳಿಬಿಡ್ತೀನಿ. ಕೃಷ್ಣರಾಜ್ ಸರ್, ಈಗ ನೇಪಾಳ ಒಂದು ಕಡೆ ಹೊತ್ತಿ ಉರಿದಿದೆ. ಇಲ್ಲಿಯವರೆಗಿನ ಸಾವಿನ ಸಂಖ್ಯೆ 31ಕ್ಕೆ ತಲುಪಿದೆ. ಇದರಲ್ಲಿ ಮೊದಲು ಏನೊಂದು ಗೋಲಿಬಾರ್ ಆಯ್ತಲ್ಲ, ಮೊದಲ ರಬ್ಬರ್ ಬುಲೆಟ್ಗಳನ್ನು ಹೊಡೆದ್ರು, ಟಿಯರ್ ಗ್ಯಾಸ್ ಹಾಕಿದ್ರು, ಜಲಫಿರಂಗಿಗಳನ್ನು ಬಳಸಿದ್ರು. ಆನಂತರ ಸ್ಟ್ರೈಟ್ ಅವೇ ಲೈವ್ ಬುಲೆಟ್ಸಿಂದ
ಶೂಟ್ ಮಾಡೋಕ್ಕೆ ಶುರು ಮಾಡಿದ್ರು. ಇದಾದ ಮೇಲೆ ಇಲ್ಲಿಯವರೆಗಿನ ನೇಪಾಳದಲ್ಲಿ ಪ್ರತಿಭಟನೆಯಿಂದ ಸತ್ತವರ ಸಂಖ್ಯೆ 31, ಆಸ್ಪತ್ರೆಯಲ್ಲಿರತಕ್ಕಂಥವ್ರು ಸುಮಾರು 900 ಜನ. ಇರಲಿ, ಇದೊಂದು ಕಡೆ ಇರಲಿ. ಈ ಸೋಷಿಯಲ್ ಮೀಡಿಯಾ ಅನ್ನುವುದು ನೇಪಾಳದ ಪಾಲಿಗೆ ವರಮಾನವೂ ಆಗಿತ್ತು, ಹೊಟ್ಟೆಪಾಡು ಆಗಿತ್ತು, ಸಂವಹನವೂ ಆಗಿತ್ತು. ಸುಮಾರು 70 ಲಕ್ಷಕ್ಕಿಂತ ಹೆಚ್ಚಿನ ಜನ ನೇಪಾಳಿಗಳು ಹೊರದೇಶಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಥವಾ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅವರ ಸಂಪರ್ಕಕ್ಕೆ ಸೋಷಿಯಲ್ ಮೀಡಿಯಾ ಕೂಡ ಬೇಕಾಗಿತ್ತು. ಏಕಾಏಕಿ ಯಾವ ಪ್ರಭುತ್ವದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿನ ಪ್ರತಿಭಟನೆಯನ್ನು ಹತ್ತಿಕ್ಕುವ ಸಲುವಾಗಿ ಒಂದು ಆಳ್ವಿಕೆ ಸೋಷಿಯಲ್ ಮೀಡಿಯಾ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 26 ಸೋಷಿಯಲ್ ಮೀಡಿಯಾಗಳಿಗೆ ಒಂದು 5 ರಿಜಿಸ್ಟರ್ನ ಮಾಡ್ಕೊಳ್ತವೆ, ಇನ್ಯಾವುದು ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಸೊ ಫೇಸ್ಬುಕ್ ಬ್ಯಾನ್, ಇನ್ಸ್ಟಾಗ್ರಾಮ್ ಬ್ಯಾನ್, ವಾಟ್ಸಪ್ ಬ್ಯಾನ್ ಅಂತ ಬ್ಯಾನ್ ಮಾಡಲಾಯಿತು. ಈ ಕಿಚ್ಚು ನಿಮ್ಮ ವಿಶ್ಲೇಷಣೆ ಪ್ರಕಾರ ಹೇಗಿತ್ತು ಅಂತ? ಸಾಮಾಜಿಕ ಜಾಲತಾಣಗಳು ನೇಪಾಳಿ ಸಮಸ್ಯೆಯಲ್ಲಿ ಎರಡು ರೀತಿಯಲ್ಲಿ ಕೆಲಸ ಮಾಡಿದೆ. ಓಕೆ, ಒಂದು ಹೊತ್ತಿಗೆ ನೀವು ಹೇಳಿದ ತರ ಅಲ್ಲಿ ಎಕ್ಸ್ಪ್ಯಾಟ್ಸ್ ಅಂದ್ರೆ ಅಲ್ಲಿನ ಜನ ಬೇರೆ ಕಡೆ ಹೋಗಿ ಅವರಿಗೆ ಒಂದು ಸಂಪರ್ಕ ಮಾಧ್ಯಮವಾಗಿ ಬಹಳ ಉಪಯೋಗಕ್ಕೆ ಬರ್ತಾ ಇತ್ತು ಮತ್ತು ರೆಮಿಟೆನ್ಸ್ ಜಾಸ್ತಿ ಬರ್ತಾ ಇತ್ತು ಬೇರೆ ಕಡೆಯಿಂದ. ಅದು ಒಂದು ಅಲ್ಲಿ ಯೂಸ್ ಆಗ್ತಾ ಇತ್ತು. ಎರಡನೇದಾಗಿ ಪ್ರತಿಭಟನೆ ಸಮಯದಲ್ಲಿ ಆ ಗೌರ್ಮೆಂಟ್ ಏನ್ ನಿರ್ಧಾರ ಮಾಡ್ತಲ್ಲ, ಕೆಲವೊಬ್ರು ರಿಜಿಸ್ಟರ್ ಮಾಡ್ಕೊಳ್ಳಿ, ಕೆಲವೊಬ್ರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಅದಕ್ಕೆ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ. ಅಸಲಿ ವಿಷಯ ಗೌರ್ಮೆಂಟ್ಗೂ ಸರಿಯಾಗಿ ಗೊತ್ತಿರ್ಲಿಲ್ಲ. ಜೆನ್ಸಿ ಅವರು ಮುಖ್ಯವಾಗಿ ಯೂಸ್ ಮಾಡೋ ಸಾಮಾಜಿಕ ಜಾಲತಾಣಗಳು ಏನಿದ್ವಲ್ಲ ಅವು ಈ ಪಟ್ಟಿಯಲ್ಲೇ ಇರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಡಿಸ್ಕಾರ್ಡ್ ಅನ್ನೋ ಚಾನಲ್, ಡಿಸ್ಕಾರ್ಡ್ ಅನ್ನೋ ಚಾನೆಲ್ ನಲ್ಲಿ ಮುಕ್ಕಾಲು ಪಾಲು ಮಾತುಕತೆಗಳು ಈ ಜೆನ್ಸಿ ವಲಯದವರು ಮಾಡ್ತಾ ಇದ್ದಿದ್ದು. ಅನಂತರ ಅದು ಸ್ಪಿಲ್ ಓವರ್ ಆಗಿದ್ದು ಇನ್ನೊಂದು ಸಾಮಾಜಿಕ ಜಾಲತಾಣ ರೆಡಿಟ್ ಅಂತ. ಈ ರೆಡಿಟ್ ಮತ್ತು ಡಿಸ್ಕಾರ್ಡ್ ಅಲ್ಲಿ ನಡೀತಾ ಇದ್ದ ಸಂಭಾಷಣೆಗಳನ್ನ ನಾವು ನೋಡಿದ್ರೆ ಆ ವಾತಾವರಣ ಬಹಳ ಬೇರೆನೇ ಇತ್ತು. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಏನ್ ತೋರಿಸ್ತಾ ಇದ್ರಲ್ಲ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಬಗ್ಗೆ ಮಾತಾಡ್ತಿದ್ರು, ಬೇರೆದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅಂತ. ಅದು ಬಹಳ ಸ್ಪಷ್ಟವಾಗಿ ನಮ್ಗೆ ಡಿಸ್ಕಾರ್ಡ್ ಚಾನೆಲ್ಗಳಲ್ಲಿ ಡಿಸ್ಕಷನ್ ಸ್ವಲ್ಪ ದಿನದಿಂದ ಆಗ್ತಾ ಇತ್ತು. ಅಲ್ಲಿ ಟಿಕ್ ಟಾಕ್ ವಿಡಿಯೋಗಳನ್ನ ಮಾಡಿ ಹಾಕಿದ್ದನ್ನ ರೀಪೋಸ್ಟ್ ಮಾಡ್ತಾ ಇದ್ರು. ಹೇಗೆ ಈ ನೆಪೋ ಕಿಡ್ಸು ಬಹಳ ಸಂಭ್ರಮದ ಜೀವನ ನಡೆಸ್ತಾ ಇದ್ದಾರೆ, ಅದ್ರ ಜೊತೆಲಿ ಮಾಮೂಲಿ ಜನಗಳ ಮನೆಗಳು ಕೊತ್ಕೊಂಡು ಹೋಗ್ತಾ ಇದೆ. ಈ ತರದ್ದು ಜಸ್ಟೋ ಬಾಕ್ಸ್ ವಿಡಿಯೋ ಇದೆ ಅಲ್ಲ, ಇದು ಡಿಸ್ಕಾರ್ಡ್ ಅಲ್ಲಿ ಬಹಳ ಡಿಸ್ಕಷನ್ ನಡೀತು. ಈ ಮೊದಲನೇ ದಿನದ ಪ್ರತಿಭಟನೆ ಆದ್ಮೇಲೆನು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಡಿಸ್ಕಷನ್ ಡಿಸ್ಕಾರ್ಡ್ ಅಲ್ಲಿ ನಡೀತು. ಈಗ ನೀವು ಹೇಳಿದ್ರಲ್ಲ ಅವರೆಲ್ಲ ಬಂದು ಕ್ಲೀನ್ ಮಾಡಿದ್ರು ರೋಡ್ ಅನ್ನೆಲ್ಲ ಅಂತ. ಈ ಎಲ್ಲಾ ವಿಚಾರಗಳ ಬಗ್ಗೆ ಡಿಸ್ಕಾರ್ಡ್ ಅಲ್ಲಿ ಬಹಳ ಡೀಟೇಲ್ ಆಗಿ ಡಿಸ್ಕಷನ್ಸ್ ಆಗ್ತಾ ಇತ್ತು. ರೆಡಿಟ್ ಅಲ್ಲಿ ಕೂಡ ಇದು ನೋಡಕ್ ಸಿಗ್ತಾ ಇತ್ತು ನಮಗೆ. ನಾವು ಈ ತರ ವೈಲೆನ್ಸ್ ಜಾಸ್ತಿ ಮಾಡಬಾರ್ದು, ನಮ್ಮ ಎಜೆಂಡಾ ಏನು, ಇವೆಲ್ಲ ರೆಡಿಟ್ ಅಲ್ಲಿ ಬಹಳ ಡೀಟೇಲ್ಡ್ ಆಗಿ ಡಿಸ್ಕಷನ್ ನಡೀತಾ ಇತ್ತು ಜೆನ್ಸಿಗಳ ಮಧ್ಯ. ಹಾಗಾಗಿನೇ ಸಾಮಾಜಿಕ ಜಾಲತಾಣಗಳನ್ನ ಯೂಸ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಬಹಳ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾ ಇದ್ರು ಅಂತ ನಾವು ಅನ್ಕೊಳ್ಳೋದು ಬೇಡ. ಅದೇ ಮಾಧ್ಯಮಗಳನ್ನ ಅವರು ತಮ್ಮ ಮುಂದಿನ ನಡೆ ಎಷ್ಟು ಕರೆಕ್ಟ್ ಆಗಿರ್ಬೇಕು. ಈಗ ಅಲ್ಲಿ ಸ್ಟೂಡೆಂಟ್ಸ್ ನ ಕೊಂದಿದ್ದು ಕೂಡ ಅವ್ರು ಹೋಗ್ತಾ ಇರುವಾಗ ಪೊಲೀಸ್ ಅವರು ಕೈ ಎತ್ಕೊಂಡು ಬನ್ನಿ, ಬಹುಶಃ ನಾವೆಲ್ಲ ವಿಕ್ಟ್ರಿ ಕಡೆ ನಾವೆಲ್ಲ ವಿನ್ ಆಗಿದ್ದೀವಿ, ಇದು ವಿಕ್ಟ್ರಿ ಪೆರೇಡ್ ಅನ್ನೋ ತರ ಅವ್ರು ಕೈ ಎತ್ಕೊಂಡು ಹೋಗ್ತಾ ಇದ್ದಿದ್ದು ಸಂಭ್ರಮದಲ್ಲಿ. ಅವ್ರಲ್ಲಿ ಹೋದಾಗ ಶೂಟಿಂಗ್ ಸ್ಟಾರ್ಟ್ ಆಯ್ತು ಅನ್ನೋದ್ರ ವಿಡಿಯೋ ಇತ್ತೀಚೆಗೆ ಬಂತು. ಸೊ ಸಾಮಾಜಿಕ ಜಾಲತಾಣಗಳನ್ನ ಬಹಳ ಜವಾಬ್ದಾರಿಯಿಂದ ಈ ಜನರು ಯೂಸ್ ಮಾಡ್ತಾ ಇದ್ದಾರೆ, ಅದನ್ನ ನಾವು ನೋಡ್ಬೇಕು. ಫೈನ್, ನಾನು ಮಾತಾಡ್ತೀನಿ ನಿಮ್ಮನ್ನ. ಪ್ರೇಮಶೇಖರ ಸರ್, ಈಗ ಶ್ರೀಲಂಕಾ ಆಯಿತು, ಬಾಂಗ್ಲಾ ಆಯಿತು, ಈಗ ನೇಪಾಳದ ಸರದಿ. ಯಾವುದೋ ಪಾಶ್ಚಾತ್ಯ ದೇಶಗಳು ಫಂಡ್ ಮಾಡ್ತಾ ಇರಬೇಕು, ಸಂಚು ಮಾಡ್ತಾ ಇರಬೇಕು. ಭಾರತದ ಸುತ್ತಲಿನ ಒಂದೊಂದು ನೆರೆಹೊರೆಯ ದೇಶಗಳು ಕೂಡ ಒಂದೊಂದು ಥರ ಅತಂತ್ರವಾಗ್ತಾ ಇವೆ. ಚೈನಾ ಏನಾದರೂ ಇಲ್ಲಿ ಫಂಡ್ ಮಾಡಿದೆಯಾ, ಅಥವಾ ಈ ನೇಪಾಳದ ಒಳಗಿನ ಜೆನ್ಜಿ ಅಲ್ಲದೆ ಹೊರಗಿನ ಯಾವುದಾದ್ರೂ ಶಕ್ತಿ ಇದರಲ್ಲಿ ಒಂದು ವೇಳೆ ಭಾಗಿಯಾಗಿದ್ದರೆ, ಸಪೋರ್ಟ್ ಮಾಡಿದರೆ ಕಾರಣ ಇರಬೇಕಲ್ಲ, ಆ ರೀಸನ್ ಏನಿರಬಹುದು ಸರ್ ಅಂತ? ಪಾಕಿಸ್ತಾನದಲ್ಲಿ ಆಯ್ತು, ಪ್ರೈಮ್ ಮಿನಿಸ್ಟರ್ ಜೈಲಿಗೆ ಹಾಕ್ಬಿಟ್ರು. ಶ್ರೀಲಂಕಾದಲ್ಲಿ ಗೋಟಬಯ ರಾಜಪಕ್ಷೆ ರಿಸೈನ್ ಮಾಡಿದ್ರು, ಅಲ್ಲಿ ಗಲಾಟೆ ಆಯ್ತು. ಬಾಂಗ್ಲಾದೇಶಲ್ಲಿ ಅದನ್ನ ಕಳೆದ ವರ್ಷ ನೋಡಿದೀವಿ ನಾವು. ಈಗ ನೇಪಾಳದ ಸರದಿ. ಇನ್ಫ್ಯಾಕ್ಟ್ ಇದು ಜೆನ್ಜಿ ಅಂದ್ರೆ ಜನರೇಷನ್ ಝೆಡ್, ಇನ್ಫ್ಯಾಕ್ಟ್ ಇವ್ರದ್ದು ಮಾಡ್ತಾ ಇದ್ದಾರೆ ನಿಜ. ಆದ್ರೆ ಅದಕ್ಕೆ ಕೊಟ್ಟ ಕಾರಣ ಏನು, ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡುದು ಅಂತ. ಅದೊಂದು ಟ್ರಿಗರ್ ಅಷ್ಟೇ, ಅದನ್ನ ಕೆಟಾಲಿಸ್ಟ್ ಅಷ್ಟೇ. ಇನ್ಫ್ಯಾಕ್ಟ್ 20, 21, 22 3 ದೊಡ್ಡ ಘೋಟಾಲಗಳಾದವಲ್ಲ, ಆಲ್ಮೋಸ್ಟ್ ಆಕ್ಚುಲಿ 1,50,000 crore
ಅಷ್ಟು ದೊಡ್ಡ ಘೋಟಾಲ ನಡೆದದ್ದು. ಓಕೆ, ಅಷ್ಟೇ ಅಲ್ಲ, ಮತ್ತೇನಾಗಿದೆ ಒಟ್ಟಾರೆಗೆ ತೋರಿಸೋದು ನೇಪಾಳದಲ್ಲಿ ಡೆಮೋಕ್ರಸಿ ಫೇಲ್ ಆಯ್ತು ಅಂತ. ಓಕೆ, ರಾಜಸತ್ತೆಯನ್ನ ಅವ್ರು ಎತ್ತಾಕಿದ್ರು ಆಯ್ತಾ, ಅದನ್ನ ಡೆಮೋಕ್ರಸಿ ರಿಪಬ್ಲಿಕ್ ಅಂತ ಮಾಡ್ಕೊಂಡ್ರು. ಅದನ್ನ ಮಾಡೋದು ನಮ್ಮ UPA ಸರ್ಕಾರ, ಅದು ಯೆಚೂರಿ ಪ್ಲಾನ್ ಅಂತ. ಸೀತಾರಾಮ್ ಯೆಚೂರಿ ಅವರನ್ನ ಸೋನಿಯಾ ಗಾಂಧಿಯಲ್ಲಿ ಕಳಿಸಿ ರಾಜಸತ್ತೆಯನ್ನ ತೆಗೆಸ ಹಾಕಿ ರಿಪಬ್ಲಿಕ್ ಮಾಡಿದ್ರು. ಹಾಗೇನಾಯ್ತು, ಮಾವೋವಾದಿಗಳು ಅಂದ್ರೆ ಬಂದೂಕ್ ಹಿಡ್ಕೊಂಡು ಕಾಡ್ನಲ್ಲಿ ಇದು ದಾಂಧಲೆ ಮಾಡ್ತಿದ್ದ ಮಾವೋವಾದಿಗಳು ಪಾರ್ಲಿಮೆಂಟ್ ನಲ್ಲಿ ಬಂದು ಕೂತ್ಕೊಂಡ್ರು. ಆಮೇಲೆ ಏನಾಯ್ತು, ಮಾವೋವಾದಿಗಳು, ಕಮ್ಯುನಿಸ್ಟ್ರು ಮತ್ತೆ ನೇಪಾಳಿ ಕಾಂಗ್ರೆಸ್ಗಳು ಇವರು ಒಂದ್ಸಲ ಇವ್ರಿಗೆ ಅಧಿಕಾರ ಬಂದ ಮೇಲೆ ಏನಾಯ್ತು, ಎಲ್ಲ ರಾಷ್ಟ್ರದ ಸಂಪತ್ತನ್ನು ಇವರೇ ದೋಷಿಸಲು ಶುರು ಮಾಡಿದ್ರು. ಇದೇ ನೋಡಿ ಎಂತ ನೆಪೋ ಕಿಡ್, ನೆಪೋ ಬೇಬಿ ಅನ್ನೋ ಒಂದು ಧ್ವನಿಯನ್ನ ನಾವು ಹಂಪ್ ನೇಪಾಲ್ ಆ ಒಂದು ಆರ್ಗನೈಸೇಷನ್ ಕೇಳಿದ್ವಲ್ಲ. ಅಂದ್ರೆ ಬಡ ಜನರು ಹಾಗೆ ಇದ್ದಾರೆ. ನೇಪಾಳದ ಫಾರಿನ್ ಎಕ್ಸ್ಚೇಂಜ್ 60% ಬರೋದು ಬಡ ನೇಪಾಳಿಗರು ಇಂಡಿಯಾದಲ್ಲಿ ಅಲ್ಲಿ ಇಲ್ಲಿ ನೀವು ಮೆನ್ಷನ್ ಮಾಡಿದ್ರಿ, ರಷ್ಯಾದಲ್ಲಿ ಹೋಗಿ ಯುದ್ಧದಲ್ಲೂ ಸೇರ್ಕೊಂಡಿದ್ದಾರೆ ಅಂತ. ಅವರೆಲ್ಲ ಕಳಿಸ್ತಾ ಇರೋ ಹಣ. ಆದ್ರೆ ಈ ರಾಜಕಾರಣಿಗಳ ಮಕ್ಕಳು ವಿದೇಶಗಳಲ್ಲಿ ಒಳ್ಳೊಳ್ಳೆ ಯೂನಿವರ್ಸಿಟಿ 50 ಲಕ್ಷ 1 ಕೋಟಿ ಫೀಸ್ ಪೇ ಮಾಡ್ತಾ ಇದ್ದಾರೆ. ಒಳ್ಳೆ ಐಷಾರಾಮಿ ಬಂಗ್ಲೆಗಳನ್ನ ಇದ್ದಾರೆ. ಅಂದ್ರೆ ರಾಜಕಾರಣಿಗಳ ಮಕ್ಕಳು ಮಾತ್ರ ಬಹಳ ಚೆನ್ನಾಗಿದ್ದಾರೆ, ಬಡ ಜನ ದುಡಿತಾನೆ ಇದ್ದಾರೆ. ಈಗ ಅದಕ್ಕಿದ್ದಂತ ವಿರೋಧ ಇದೆಯಲ್ಲ, ಅದು ಹೀಗೆ ಬೆಳ್ಕೊಂಡು ಬಂದು ಆ ಒಂದು ನೆಪೋ ಕಿಟ್ ಅಂದ್ರೆ ಇವನ್ ಪ್ರಚಂಡನ ಮಗಳು ಸಹ, ಅವಳು ಸಹ ನೆಪೋ ಕಿಟ್ ಅಂದ್ರೆ ನೆಪೋಟಿಸಮ್ ಅಂದ್ರೆ ಸ್ವಜನ ಪಕ್ಷಪಾತದ ಗುಂಪಲ್ಲಿ ಬರೋರು ಇವರೆಲ್ಲ. ಹೀಗೆ ಸಾಮಾನ್ಯ ಜನರಿಗೆ ಎಸ್ಪೆಷಲಿ ಜೆನ್ಸಿ ನೋಡಿ ಅಂದ್ರೆ ಎಷ್ಟು 1998ರಿಂದ 2012 ಹುಟ್ಟಿರುವಂತ ಮಕ್ಕಳು, ಆಲ್ಮೋಸ್ಟ್ ಆಕ್ಚುಲಿ ನಿಯರ್ಲಿ 27-28 ಅಲ್ಲಿ ಆಗಿದೆ. ನೌಕರಿಯಲ್ಲಿ ಇರಬೇಕಾಗಿತ್ತು ಅಂತ ಮಕ್ಕಳ ನಾವು ಕಷ್ಟಪಡುತ್ತಿರಬೇಕಿಂತ ಅವರಲ್ಲಿ ಹುಟ್ಟದಂತ ಒಂದು ಅಸಂತೋಷ ಇದೆಯಲ್ಲ, ಅಂದ್ರೆ ರಾಜಕಾರಣಿಗಳ ವಿರುದ್ಧ, ಅಂದ್ರೆ ಒಟ್ಟಾರೆ ಅಲ್ಲಿ ರಾಜಕೀಯ ವ್ಯವಸ್ಥೆ ಪ್ರಜಾಪ್ರಭುತ್ವದ ವಿರುದ್ಧ ಅದು ಈ ರೀತಿಗೆ ಕಾಣಿಸ್ಕೊಂಡಿದೆ. ಅದಕ್ಕೆ ಆಕ್ಚುಲಿ ಇದು ಕೆಟಾಲಿಸ್ಟ್ ಅಷ್ಟೇ. ಇದು ಸೋಷಿಯಲ್ ಮೀಡಿಯಾ ಬ್ಯಾನ್. ನೀವು ಚೈನಾ ಬಗ್ಗೆ ಹೇಳಿದ್ರಿ, ಇನ್ಫ್ಯಾಕ್ಟ್ ಚೈನಾದ ವಿರುದ್ಧವಾಗಿ ನಡೆದಿರುವಂತ ಘಟನೆ. ಯಾಕಂದ್ರೆ ಈ KP ಶರ್ಮಾ ಓಲಿ ಚೈನಾದ ಕೈಗೊಂಬೆ. ಆ ಚೈನಾದ ಅಂಬಾಸಿಡರ್ ಕಟ್ಕೊಂಡು ಇದ್ದಾಕೆ ಆ ಎಮ್ಮ ಹೇಳದ ರೀತಿ ಮನುಷ್ಯ ಮಾಡ್ತಾ ಇದ್ದದ್ದು. ಈಗ ಏನಾಗಿದೆ, ಆ ಓಲಿಯನ್ನ ಓಲಿಯ ವಿರುದ್ಧವಾಗಿ ಮತ್ತೆ ರಿಸೈನ್ ಮಾಡುತ್ತು ಅಂತ ಹೇಳಿದ್ರೆ ಅದು ಚೈನಾದ ಇನ್ಫ್ಲೂಯೆನ್ಸ್ ಅಲ್ಲಿ ನೇಪಾಳದಲ್ಲಿ ಕಿತ್ತಾಕೋದಕ್ಕೆ ಯಾರೋ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಯಾರೋ ಅನ್ನೋದನ್ನ ಕೆಲವು ಸೆಕೆಂಡ್ಗಳಲ್ಲಿ ಹೇಳ್ತೀನಿ. ಆದ್ರೆ ಚೈನಾದ ವಿರುದ್ಧ ನಮ್ಗೆಲ್ಲ ಗೊತ್ತಾಗ್ತದೆ. ಚೈನಾ ಯಾಕೆ ಮಾತಾಡ್ತಾ ಇಲ್ಲ? ಚೈನಾ ಒಂದು ವೇಳೆ ಏನಾದ್ರೂ ಈ ಜಂಟಿ ಪ್ರೊಟೆಸ್ಟ್ ವಿರುದ್ಧ ಮಾತಾಡಿದ್ರೆ ತಕ್ಷಣ ಅದೇನಾಗುತ್ತೆ, ಆಂಟಿ ಚೈನಾ ರೈಟ್ಸ್ ಆಗ್ತದೆ. ಓಕೆ, ಚೈನಾ ತುಂಬಾ ಇನ್ವೆಸ್ಟ್ ಮಾಡಿದೆ ನೇಪಾಳದಲ್ಲಿ, ತುಂಬಾ ಇನ್ವೆಸ್ಟ್ ಮಾಡಿದೆ. ಅದನ್ನ ಕಳ್ಕೊಳ್ಳೋದಕ್ಕೆ ಚೈನಾ ತಯಾರಾಗಿಲ್ಲ. ಈಗ ಯಾರಿರಬಹುದು? ಓಕೆ, ನಮಗೆ ಎಲ್ಲ ಒಂದು ಅಮೆರಿಕಾದ ಡೀಪ್ ಸ್ಟೇಟ್ಸ್ ಫುಟ್ ಪ್ರಿಂಟ್ ಎಲ್ಲಾ ಕಡೆ ಕಾಣ್ತಾ ಇದೆ. ಇವನ್ 3 ವಾರಗಳ ಹಿಂದೆ ಮೋದಿ ಸರ್ಕಾರವನ್ನು ಉರುಳಿಸೋದಕ್ಕೆ ಟ್ರಂಪ್ ಸರ್ಕಾರ ಪ್ರಯತ್ನ ಪಟ್ಟಿತ್ತು. ಅದು ಸಿಎಎ ಜನಗಳಿಂದಲೇ ನಮಗ್ ತಿಳಿದೋಯ್ತು. ಓಕೆ, ಟ್ರಂಪ್ ರಾಜ ಬದಲಾಯಿಸಿದ್ದು ಅದಾದ್ಮೇಲೆ ನಮ್ಮ 37 ರಾಜಕಾರಣಿಯ ಸಂಸದನ್ನು ಒಟ್ಟುಗೂಡಿಸಿಕೊಂಡು ಮೋದಿಯನ್ನು ಉರುಳಿಸೋದಕ್ಕೆ ಡೀಪ್ ಸ್ಟೇಟ್ ಟ್ರೈ ಮಾಡಿತ್ತು. ಇಲ್ಲಿ ಇಂಡಿಯಾದಲ್ಲಿ ಆಗ್ಲಿಲ್ಲ. ಸೊ ನೇಪಾಳದಲ್ಲಿ ನಡೀತಾ ಇದೆ. ಆದ್ರೆ ಒಂದು ವಿಧದಲ್ಲಿ ನೇಪಾಳದಲ್ಲಿ ಸಿಎಎ ಮಾಡ್ತಾ ಇದ್ರು ಸಹ ಮತ್ತೆ ಟ್ರಂಪ್ ವಾಯ್ಸ್ ಬದಲಾಗ್ತಾ ಇರೋದು ನೋಡಿ ನಮ್ಗೆ ಸ್ವಲ್ಪ ಅನುಕೂಲ ಇದೆ ಅನ್ಸುತ್ತೆ. KP ಶರ್ಮಾ ಓಲಿ ಫಿಯರ್ಸ್ಲಿ ಆಂಟಿ ಇಂಡಿಯನ್. ಗೊತ್ತಲ್ಲ, ನಮ್ದು ಲಿಪು ಲೇಕ್, ಕಾಲಾಪಾನಿ ಅದೆಲ್ಲ ನೇಪಾಳಕ್ಕೆ ಸೇರ್ಸ್ಕೊಂಡು ಮ್ಯಾಪ್ ಎಲ್ಲ ಮಾಡಿ ನಮ್ ವಿರುದ್ಧ ಏನೆಲ್ಲಾ ಮಾಡ್ತಾ ಇದ್ದ ಮನುಷ್ಯ. ಆತ ಹೋದದ್ದು ಬಹಳ ಒಳ್ಳೇದು. ಮತ್ತೆ ಅವ್ರ ಸ್ಥಾನದಲ್ಲಿ ಜನತೆ ಕೇಳ್ತಾ ಇರೋದೇನು, ಸುಶೀಲಾ ಕಾರ್ಕಿ ಮಾಜಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಯ್ತಾ, ಚೀಫ್ ಜಸ್ಟಿಸ್ ಅವರು ಬರ್ಬೇಕು ಅಂತ. ಆಕೆಯ ಗಂಡ ನೇಪಾಳಿ ಕಾಂಗ್ರೆಸ್ ನವರು ಆಯ್ತಾ. ನೇಪಾಳಿ ಕಾಂಗ್ರೆಸ್ ನಮ್ಮ ಪರವಾಗಿದೆ. ಹೀಗಾಗಿ ಆ ಮೂಲಕ ನಾವು ಸಹ ಒಂದು ಇನ್ಫ್ಲೂಯೆನ್ಸ್ ಮಾಡುವಂತ ಒಂದು ಸ್ಥಿತಿ. ಪ್ರೇಮಶೇಖರ ಸರ್, ಅಲ್ಲೀಗ ಈ ಜೆನ್ಸಿಲ್ಲನೇ ಈ ಪ್ರತಿಭಟನಾಕಾರಲ್ಲ 2 ಗುಂಪುಗಳಾಗಿದೆ. ಒಬ್ರು ಬರ್ತಾರೆ, ಒಬ್ಬ ರ್ಯಾಪರ್ನ ಪ್ರಧಾನಿ ಮಾಡಿಬಿಡಿ ಅಂತಾರೆ. ಇನ್ನೊಬ್ರು ಬರ್ತಾರೆ, ಒಬ್ಬ ಎಂಜಿನಿಯರ್ನ ಪ್ರಧಾನಿ ಮಾಡಿಬಿಡಿ ಅಂತಾರೆ. ಇನ್ನೊಬ್ರು ಬರ್ತಾರೆ, ಇಲ್ಲ ಇವರು ನಿವೃತ್ತ ನ್ಯಾಯಮೂರ್ತಿ ಇದಾರಲ್ಲ ಇವರನ್ನೇ ಮಾಡಿ ಅಂತ. ಅಂದ್ರೆ ಆ ಬಣಗಳೆಲ್ಲ ಇದೀಗ ತುಂಬಾ ಒಂದಷ್ಟು ಗೊಂದಲಕಾರಿಯಾಗಿದೆ. ಅವ್ರನ್ನ ಗೈಡಿಂಗ್ ಫೋರ್ಸ್ ಯಾಕೋ ಒಬ್ರು ಇದ್ದಂತೆ ಕಾಣಿಸ್ತಾ ಇಲ್ಲ ಈಗ ಅಂತ. ಅದು ನಿಜ. ಅದರಲ್ಲಿ ಏನಾಗಿದೆ, ಹೌದು, ಅಂದ್ರೆ ಈ ಒಂದು ಶೀಲಾ ಕಾರ್ಕಿ ಅದು ಒಂದು ನೇಪಾಳಿ ಕಾಂಗ್ರೆಸ್ನವರ ನೇತಾರನ ಹೆಂಡತಿ ಮತ್ತೆ ಇಂಡಿಯಾ ಪರವಾಗಿ ಇರ್ಬೋದು ಅನ್ನೋ ಕಾರಣಕ್ಕಾಗಿ ಆಕೆಗೆ ವಿರೋಧ ಸೃಷ್ಟಿ ಮಾಡೋದಕ್ಕೆ ಕೆಲವು ಕೈಗಳು ಖಂಡಿತ ಪ್ರಯತ್ನ ಪಟ್ಟಿರ್ಬೋದು. ಆದ್ರೆ ಇವನ್ ನೇಪಾಳದ ಕಾಠ್ಮಂಡು ಮೇಯರ್ ಬಾಲೇಶ್ತಾ ಅವರ ಹೆಸರು ಬಂತು, ಹಲವಾರು ಹೆಸರು ಬಂತು. ಆದ್ರೆ ಏನಾಗಿದೆ, ಒಂದಲ್ಲ ಒಂದು ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಸದ್ಯದಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನೇಪಾಳ ವಿಲ್ ಪ್ಲಂಜ್ ಇಂಟು ಅಟ್ಟರ್ chaos.
ಈ ಒಂದು ಕಾರಣಕ್ಕಾಗಿ ಬಹುಶಃ ಒಂದು ಶಿಲಕಾರ್ತಿ ಅವರಿಗೆ ವಿರೋಧ ಇದ್ರೂ ಸಹ ಅಂತಿಮವಾಗಿ ಅಂದ್ರೆ ಬೇರೇನೋ ಅವ್ರ ವಿರುದ್ಧವಾಗಿ ದೊಡ್ಡದೊಂದು ಷಡ್ಯಂತ್ರ ನಡೆಯಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಅಟ್ಲೀಸ್ಟ್ ಟೆಂಪರರಿಲಿ ಆಕೆನೇ ಆಗ್ಬೋದು ಅನ್ನೋ ಒಂದು ಸಾಧ್ಯತೆ ಇದೆ. ಆದ್ರೆ ಅದಕ್ಕೂ ಅದು ಹೇಳೋದಕ್ಕೂ ಸಹ ನಾವು ಒಂದ್ ಕೆಲವು ದಿನಗಳು ವೇಟ್ ಮಾಡ್ಲೇಬೇಕು. ಅದಾದಾಗ ನಮಗೆ ಅಮೆರಿಕಾದ್ರು ಮತ್ತೆ ನಾವೇನ್ ಮಾಡ್ಕೋಬಹುದು ಇನ್ನೂ ಸ್ಪಷ್ಟ ಆಗ್ತದೆ. ಅಂಡ್ ಆಕ್ಚುಲಿ ಡೆವಲಪಿಂಗ್ ಸ್ಟೋರಿ ಇದು. ನಾವು ಇದ್ರ ಬಗ್ಗೆ ತಕ್ಷಣಕ್ಕೆ ಒಂದು ತೀರ್ಮಾನದ ಮಾತನ್ನ ಹೇಳೋದು ಸ್ವಲ್ಪ ಕಷ್ಟನೇ ಆಗ್ತಾ ಇದೆ. ನಮ್ಗೆ ಅನುಕೂಲ ಆಗ್ತಾ ಇದೆ ಅನ್ನೋದನ್ನ ನಾವು ಹೋಗಬೇಕು. ಆದ್ರೆ ನಮ್ಮ ಆಂಟಿ ಇಂಡಿಯಾ ತಿರುಗಬಾರ್ದು. ಅದು ನಮ್ಮ ನೇಪಾಳ ಅನ್ನೋದು ಮಾಡ್ತಾ ಇರೋದು ಆಂಟಿ ಇಂಡಿಯಾ ರೈಟ್ ಆಗಿ ತಿರುಗಬಾರ್ದು ಅನ್ನೋದಷ್ಟು ನಾವು ಕೇರ್ ತಗೋಬೇಕಷ್ಟೇ. ಇವಾಗ ಸಣ್ಣಗೆ ನೋಡ್ತಾ ಕೂತ್ಕೋಬೇಕು. ಸುನಿಲ್, ಈಗ ನೇಪಾಳದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ರೋಲ್ ಆಫ್ ಆರ್ಮಿ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾವುದೇ ದೇಶದಲ್ಲಿ ಒಂದು ದಂಗೆ ಆದಾಗ ಏನ್ರಿ ಆರ್ಮಿ ಇದೆ ಅಂತ ಹೇಳ್ತಾರೆ, ಇಂಥ ಒಂದು ದಂಗೆನ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತ ಎಗ್ರಿ. ಮೊದಲ ಒಂದು ಸೆಪ್ಟೆಂಬರ್ 8 ಅವರು ಫೈರ್ ಓಪನ್ ಮಾಡ್ತಾರೆ, ಸುಮಾರು 19 ಜನ ಸತ್ತು ಹೋಗ್ತಾರೆ. ನೇಪಾಳದಲ್ಲಿ ಈ ಮಟ್ಟದ ಒಂದು ದೊಡ್ಡ ದಂಗೆ ತೀವ್ರ ಸ್ವರೂಪ ಪಡ್ಕೊಳ್ಳೋ ಕಾರಣ ಏನು ಅಂತ ಹೇಳಿದ್ರೆ, ಇವ್ರು ಯಾರು 19 ಜನನ ಸಾಯಿಸ್ತಾರಲ್ಲ ಗೋಲಿಬಾರಲ್ಲಿ, ಅದರಲ್ಲಿ ಒಂದು ಮಗು 12 ವರ್ಷದ ಹುಡುಗ. ಅವರು ಬರೀ 12 ವರ್ಷ ಅವನಿಗೆ. ಆ ಒಂದು ಸಾವು ಇಡೀ ದೇಶವನ್ನು ಕೆರಳಿಸಿದ ಪರಿ ಇತ್ತಲ್ಲ. ಎಲ್ಲಿಯವರೆಗೆ ಚಳುವಳಿಗಾರರ ಒಂದು ಹೋರಾಟವಾಗಿದ್ದದ್ದು ಜನಗಳ ಹೋರಾಟವಾಗಿ ರೂಪ ಆಯಿತು. ಅಲ್ಲಿ ಚಳುವಳಿಗಾರರ ಪ್ರೊಟೆಸ್ಟ್ ಯಾರೋ ಜನ್ಸಿ ಅಂತೆ ಅಷ್ಟು ಮಾತ್ರ ಬರ್ತಾ ಇದ್ರು. ಆಮೇಲೆ ಜನಗಳೇ ರಸ್ತೆಗಿಳಿದ್ರು. ಆರ್ಮಿ ಅಂತ ಟೈಮಲ್ಲಿ ಪ್ರಭುತ್ವದ ಮಾತು ಕೇಳಿ ಕಂಟ್ರೋಲ್ ಮಾಡೋಕೆ ಆಗ್ತಿರ್ಲಿಲ್ವಾ ಇಂಥ ದೊಡ್ಡ ಒಂದು ಪ್ರತಿಭಟನೆಯನ್ನು? ಅಥವಾ ಆರ್ಮಿಗೂ ಒಂದು ಕನ್ಸರ್ನ್ ಬಂದ್ಬಿಡುತ್ತಾ, ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಏನಾದರೂ ಆರ್ಮಿ ಬಿಹೇವ್ ಮಾಡುತ್ತಾ ಆ ಟೈಮಲ್ಲಿ ಅಂತ? ಇದನ್ನ ನಾವು ಸುನಿಲ್ ಅವ್ರು ಕೇಳಿದ್ದೀನಿ. ಪ್ರೇಮಶೇಖರ್ ಸರ್, ಒಂದೇ ಒಂದು ನಿಮಿಷ. ಇದನ್ನ ನಾವು ಯಾವ ರೀತಿ ನೋಡ್ಬೋದು ಅಂತ ಹೇಳಿದ್ರೆ, ಕ್ರೈಮ್ ಅನ್ನೋದು ನಡೀತಿರುತ್ತೆ, ಓಕೆ, ಪ್ರೊಟೆಸ್ಟ್ ಅನ್ನೋದು ನಡೀತಾನೆ ಇರುತ್ತೆ ಎಲ್ಲ ಕಡೆ. ಬಟ್ ಪ್ರತಿ ಸಲ ಇದನ್ನೇ ಈ ರೀತಿ ನಡೆದಾಗ ಎಲ್ಲಾನು ನೀವು ಆರ್ಮಿನ ಕರ್ಕೊಂಬರಕ್ಕಾಗಲ್ಲ. ಓಕೆ, ಆ ಮಗು 12 ವರ್ಷದ ಮಗು ಏನ್ ಸಾಯ್ತು, ಅದು ಸತ್ತಾಗ ಯಾರಿಗೂ ಗೊತ್ತಿರಲಿಲ್ಲ ಇಷ್ಟು ವಿಕಾರವಾಗಿದು ಬೆಳೆಯತ್ತೆ ಅಂತ ಹೇಳ್ಬಿಟ್ಟು. ಮೊದಲನೇದು. ಎರಡನೇದು, ಒಂದು ಅರ್ಥ ಮಾಡ್ಕೋಬೇಕು, ಯಾವ ಪಾರ್ಟಿಯಲ್ಲಿತ್ತು ಅಧಿಕಾರದಲ್ಲಿ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಅಲ್ಲಿ ಇದ್ದಿದ್ದು ಪ್ರಜಾಪ್ರಭುತ್ವ. ಇವತ್ತು ಸೇನಾಡಳಿತ ಜಾರಿಗೆ ಬಂದಿದೆ. ಯಾವುದೇ ಪ್ರಜಾಪ್ರಭುತ್ವದಲ್ಲಾಗ್ಲಿ ನೀವು ಪ್ರಪಂಚದಲ್ಲಿ ಎಲ್ಲೇ ತಗೊಳ್ಳಿ, ಅನ್ಲೆಸ್ ಇಟ್ಸ್ ಪಾಕಿಸ್ತಾನದಲ್ಲಿ ಹೆಸರಿಗಷ್ಟೇ ಅದಿರೋದು, ಅದು ಬಿಟ್ಟು ಬೇರೆ ಯಾವುದೇ ದೇಶ, ಫಾರ್ ದಟ್ ಮ್ಯಾಟರ್ ನೇಪಾಲ್ ವಾಸ್ ಸಮ್ ಡಿಸಿಪ್ಲಿನ್ಡ್ ಕಂಟ್ರಿ. ಅಲ್ಲಿ ಯಾವತ್ತೂ ಆರ್ಮಿ ತಾನಾಗಿ ತಾನು ಬಂದು ನಾನು ಮಾಡ್ತೀನಿ ಅಂತ. ಜನರಲಿ ಇದನ್ನ ನಾವು ಈಗ ಆರ್ಮಿ ಟರ್ಮ್ಸ್ ಅಲ್ಲಿ ನಾನು ಹೇಳಿದ್ರೆ, ಗ್ಲೋಬಲಿ ಇದನ್ನ ಏಡ್ ಟು ಸಿವಿಲ್ ಅಥಾರಿಟೀಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅನ್ಲೆಸ್ ಕಾಲ್ಡ್ ಯಾವ ಆರ್ಮಿನೂ ಬರಲ್ಲ. ಯಾಕಂದ್ರೆ ಆರ್ಮಿ ಇಸ್ ದೇರ್ ಫಾರ್ ಎಕ್ಸ್ಟರ್ನಲ್ ಸೆಕ್ಯೂರಿಟಿ. ಇಂಟರ್ನಲಿ ಮೆಕ್ಯಾನಿಸಮ್ಸ್ ಎಲ್ಲ ಫೇಲ್ ಆಯಿತು ಅಂತ ಹೇಳಿದ್ರೆ ಲಾಸ್ಟ್ ರೆಸಾರ್ಟ್ ಮತ್ತೆ ಇಂಟರ್ನಲಿ ಕೂಡ ಆರ್ಮಿನೇನೆ. ಆದರೆ ಯಾವತ್ತೂ ಆರ್ಮಿ ಮೊದಲನೇದಾಗಿ ಏನಾದರೂ ಒಂದು ಸಿಸ್ಟಮ್ ಫೇಲ್ ಆಗ್ತಿದೆ ಅಂತ ಹೇಳಿದ್ರೆ ಫಸ್ಟ್ ಅವ್ರು ಬರಲ್ಲ, ಯಾವತ್ತೂ ಬರಲ್ಲ. ಅನ್ಲೆಸ್ ಗೌರ್ಮೆಂಟ್ ಕಾಲ್ ದೆಮ್. ಯಾವ ಗೌರ್ಮೆಂಟು ಅದನ್ನ ಫಸ್ಟ್ ಆಫ್ ಆಲ್, ಯಾಕಂದ್ರೆ ಗೌರ್ಮೆಂಟ್ ನನ್ನದೇ ಬಡ ಜನಗಳ ಮೇಲೆ, ನನ್ನದೇ ಬಡ ಜನ ಹಸಿವಿಗೋ ನಿರುದ್ಯೋಗಕ್ಕೋ ಹೊಟ್ಟೆಪಾಡಿಗೋ ಪ್ರತಿಭಟನೆ ಮಾಡ್ತಾ ಇದ್ದಾಗ ನಾನು ಗನ್ ಎತ್ತಲಾರೆ ಅನ್ನೋ ಮನಸ್ಥಿತಿ ಅನ್ನೋದು ಇರುತ್ತೆ ಆ ಟೈಮಲ್ಲಿ. ಖಂಡಿತವಾಗ್ಲೂ ಇರುತ್ತೆ. ಈಗ ನೀವು ಯಾವುದೇ ಒಂದು ದೇಶ, ನೀವು ಯಾವುದೇ ಆರ್ಮಿನ ತಗೊಳ್ಳಿ, ಆರ್ಮಿ ಇಸ್ ಮೇಡ್ ಆಫ್ ದ ಸೇಮ್ ಪೀಪಲ್ ಆಫ್ ದಟ್ ಕಂಟ್ರಿ. ಅದೇ ದೇಶದ ಜನಾನೇ ಆರ್ಮಿಲಿರೋದು. ಈಗ ಇಲ್ಲೇನೋ ಪ್ರಾಬ್ಲಮ್ ನಡೀತಿದೆ ಅಂದ್ರೆ ಅಲ್ಲಿ ಪ್ರೊಟೆಸ್ಟ್ ಅವ್ರು ಮಾಡ್ತಾ ಇದ್ದಾರೆ, ಆರ್ಮಿ ಬಂದ್ಬಿಡಲ್ಲ. ಆರ್ಮಿ ಈಸ್ ನಾಟ್ ಅ ಗೌರ್ಮೆಂಟ್ಸ್ ಟೂಲ್. ಆರ್ಮಿ ಈಸ್ ಎ ನೇಷನ್ಸ್ ಟೂಲ್. ಆರ್ಮಿ ಅನ್ನೋದು ಒಂದು ದೇಶದ ಒಂದು ಪ್ರಬುದ್ಧತೆ, ಸಾವರ್ನಿಟಿ ಅಂತ ಏನಿರುತ್ತೆ, ಎಕ್ಸ್ಟರ್ನಲ್ ಥ್ರೆಟ್ಸ್ ಏನಿರುತ್ತೆ ಅದಕ್ಕೋಸ್ಕರ ಅದಿರುತ್ತೆ. ಇಂಟರ್ನಲ್ ಡಿಸಾರ್ಡರ್ಸ್ಗೆ ಯೂಸ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ, ಬಟ್ ಅದು ಬರಲ್ಲ ಯಾವುದೇ ಆರ್ಮಿ. ಈಗ ಎಲ್ಲ ಆಯ್ತು, ಪ್ರೈಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟ, ಇಷ್ಟೊಂದೆಲ್ಲ ಅನಾರ್ಕಿ ನಡೀತು, ಇದೆಲ್ಲ ಆದ್ಮೇಲೆ ಆಫ್ಟರ್ವರ್ಡ್ಸ್ ದೇ ಸ್ಟೆಪ್ ಮೊನಾರ್ಕಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಆಗತ್ತೆ. ತುಂಬಾ ಆಂಗಲ್ಸ್ ಇದೆ ಇದಕ್ಕೆ. ಈಗ ನೀವು ರೆಡಿಟ್ ಅಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರೆ, ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. ಒಂದು ತುಂಬಾ ವೈರಲ್ ಪೋಸ್ಟ್ ಆಗ್ತಿದೆ ರೆಡಿಟ್ ಅಲ್ಲಿ. ಒಬ್ರು ಬರ್ದಿದ್ದಾರೆ ಅದರಲ್ಲಿ, ವಿ ಒನ್ ಬಟ್ ವಿ ಹ್ಯಾವ್ ಲಾಸ್ಟ್. ರೀಸನ್, ಯಾವುದಕ್ಕೋಸ್ಕರ ಪ್ರೊಟೆಸ್ಟ್ ಮಾಡಬೇಕಿತ್ತು ಆ ಪ್ರೊಟೆಸ್ಟ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ನಾವೇನು ಮಾಡಬಾರ್ದು ಅನ್ಕೊಂಡಿದ್ವಿ ಅದನ್ನ ಯಾರೋ ಬಂದು ಮಾಡಿದ್ರು. ನಾನು ಹೇಳ್ಬೇಕಂತ ಹೇಳಿದ್ರೆ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ, ವಾಟ್ ಐ ಗ್ಯಾದರ್ಡ್, ದಿಸ್ ಪ್ರೊಟೆಸ್ಟ್ ಇನ್ ನೇಪಾಲ್ ಹ್ಯಾಸ್ ಬೀನ್ ಇನ್ಫಿಲ್ಟ್ರೇಟೆಡ್ ಬೈ ಫಾರಿನ್ ಹ್ಯಾಂಡ್ಸ್ ಆ್ಯಂಡ್ ಇಟ್ಸ್ ಕನ್ಫರ್ಮ್ಡ್. ಇಲ್ಲ ಅಂತ ಹೇಳಿದ್ರೆ ಯಾವ ಬಿಲ್ಡಿಂಗ್ಸ್ನ ಸುಟ್ಟಿರೋದವರು, ಯಾವ ಕರಪ್ಷನ್ ಅಗೇನ್ಸ್ಟ್ ಆಗಿ ಈ ಯೂತ್ ಏನು ಪ್ರೊಟೆಸ್ಟ್ ಮಾಡ್ತಾ ಇತ್ತು
ಆ ಕರಪ್ಟ್ ಜನದ ಎಲ್ಲ ಹಣೆ ಬರಹ, ಅವ್ರದ್ದು ಇತಿಹಾಸ ಏನಿತ್ತು, ಏನೇನ್ ಕರಪ್ಷನ್ ಮಾಡಿದ್ರು, ಫೈಲ್ಗಳು. ಎಲ್ಲ ಫೈಲ್ಸು ಅದರಲ್ಲೇ ಇತ್ತು. ಅವ್ರ ಸುಪ್ರೀಂ ಕೋರ್ಟ್ ಅಲ್ಲಿ ಇತ್ತು, ಅವರ ಪಾರ್ಲಿಮೆಂಟ್ ಅಲ್ಲಿ ಇತ್ತು, ಅದೇ ಗೌರ್ಮೆಂಟ್ ಬಿಲ್ಡಿಂಗ್ಸ್ ಅಲ್ಲಿ ಇತ್ತು, ಅದೇ ಪೊಲಿಟಿಷಿಯನ್ಸ್ ಮನೆಗಳಲ್ಲಿತ್ತು. ಇವತ್ತು ಅದು ಯಾವುದೂ ಇಲ್ಲ. ಓಕೆ. ಪ್ರಾಬಬ್ಲಿ ಈ ಫಾರಿನ್ ಇನ್ಫಿಲ್ಟ್ರೇಷನ್ ಆಗಲಿಲ್ಲ ಅಂತ ಹೇಳಿದಿದ್ರೆ ಆ ಫೈಲ್ಸ್ ಎಲ್ಲ ಸಿಕ್ಕಿರೋದು. ಇವತ್ತು ಅವರು ಯಾರ್ಯಾರು ಇದರಲ್ಲಿ ಇದು ನಡೆದಾಗ ಅವ್ರನ್ನ ಸಾಯಿಸೋಕೆ ಕೂಡ ಇವರು ಟ್ರೈ ಮಾಡಿದ್ರು ಕೆಲವರು. ಬಿಕಾಸ್ ನಾವು ವಿಡಿಯೋಸ್ನ ನಾವು ನೋಡಿದ್ದೀವಿ, ಪೊಲಿಟಿಷಿಯನ್ಸ್ನ ಸಾಯಿಸೋಕೆ ಕೂಡ ಟ್ರೈ ಮಾಡಿದ್ರು, ಬಟ್ ಜಾಸ್ತಿ ಜನ ಸತ್ತಿಲ್ಲ ಅದರಲ್ಲಿ, ಪೊಲಿಟಿಷಿಯನ್ಸ್ ಇಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಈ ಫೈಲ್ಸ್ ಏನಾದರೂ ಉಳ್ಕೊಂಡಿದ್ದಿದ್ರೆ ಆ ಪಾರ್ಲಿಮೆಂಟಲ್ಲಾಗಲಿ ಎಲ್ಲಾದರೂ ಸರಿ, ಬಿಕಾಸ್ ಪಾರ್ಲಿಮೆಂಟ್ ಇಸ್ ಫುಲ್ ಆಫ್ ಆಫೀಸಸ್. ಒಂದು ಅಸೆಂಬ್ಲಿ ನಡೆಯೋ ಇದ್ಬಿಟ್ರೆ ಎಲ್ಲರದು ಇಂಡಿವಿಜುವಲ್ ಆಫೀಸಸ್ ಇರುತ್ತೆ. ತುಂಬ ಎವಿಡೆನ್ಸ್ ಇತ್ತು. ಆ ಎವಿಡೆನ್ಸ್ ಇದೇ ಇವ್ರು ಹೋಗ್ಬಿಟ್ಟು ಯಾರು ಕರಪ್ಷನ್ ಅಗೇನ್ಸ್ಟ್ ಫೈಟ್ ಮಾಡ್ತಿದ್ದಾರೆ ಅವರೇ ಹೋಗ್ಬಿಟ್ಟು ವೈ ಡು ದೇ ಬರ್ನ್ ಇಟ್? ದೇ ವಿಲ್ ನೆವರ್ ಡೂ ದಟ್. ದಿಸ್ ಈಸ್ ಅನ್ ಇನ್ಫಿಲ್ಟ್ರೇಟೆಡ್ ಪ್ರೊಟೆಸ್ಟ್. ಓಕೆ. ಆ್ಯಂಡ್ ಅಲ್ಟಿಮೇಟ್ಲಿ ದ ಬಿಗರ್ ಪಿಕ್ಚರ್ ಇಸ್ ಆ ಒಂದು ಶಕ್ತಿ ಇದೆ, ದಟ್ ವೆಸ್ಟರ್ನ್ ಪವರ್ ಇಟ್ ಡಸಂಟ್ ವಾಂಟ್ ಇಂಡಿಯಾ ಟು ಬಿ ಸ್ಟೇಬಲ್. ಓಕೆ. ನಿಮ್ಮ ಪಕ್ಕದ ಮನೇಲಿ ಗಲಾಟೆ ನಡೀತಿದ್ರೆ, ಸುತ್ತಾನೂ ಗಲಾಟೆ ನಡೀತಿದ್ರೆ ನೀವು ಶಾಂತಿಯಿಂದ ಇರಕ್ಕೆ ಸಾಧ್ಯ ಇಲ್ಲ. ದಟ್ಸ್ ದಿ ಅನಾಲಜಿ ಆಫ್ ದಿಸ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ, ಒಂದು ಬ್ರೇಕ್ ಆಯ್ತು. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕೃಷ್ಣರಾಜ್ ಅವ್ರು ನನಗೆ ಒಂದು ಪ್ರಶ್ನೆ ಇರುತ್ತೆ. ಕೃಷ್ಣರಾಜ್ ಸರ್, ಈಗ ಈ ಜೆನ್ಜಿ ಜನ್ರೇಷನ್ ಬಗ್ಗೆ ಅಥವಾ ಯುವಕರ ಬಗ್ಗೆ ಇದು ಹೆಡ್ ಡೌನ್ ಜನ್ರೇಷನ್ ಅಂತ ಕರಿತಾ ಇರ್ತಾರೆ. ತಲೆ ಯಾವಾಗಲೂ ಬಗ್ಗಿಸ್ಕೊಂಡು ಬರೀ ಮೊಬೈಲ್ ನೋಡ್ತಾ ಇರ್ತಾರೆ. ಇವರಿಗೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ರೀಲ್ಸು ಇದು ಬಿಟ್ಟರೆ ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿ. ನೇಪಾಳದ ಪರಿಸ್ಥಿತಿ ಸ್ವಲ್ಪ ಭಿನ್ನವಾಗಿದೆ. ಅವನಿಗೆ ಜೀವನಾವಶ್ಯಕತೆಯೂ ಅದಾಗಿತ್ತು, ಮನರಂಜನೆಯೂ ಹೌದು. ಅವನು ತನ್ನ ಆಕ್ರೋಶವನ್ನು, ತನ್ನ ಭಾವನೆಯನ್ನು ಹೇಳ್ಕೊಳ್ಳಿಕ್ಕೆ ನಿಮಗೆ ಪ್ರಧಾನ ಮಾಧ್ಯಮಗಳು ಸಿಗದೇ ಇದ್ದಾಗ ಅವನಿಗೇನು ಸಿಕ್ಕಿದೆ ಅಂದರೆ ಅವನೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಸಿಕ್ಕಿದೆ, ಅವನಿಗೆ ಅದನ್ನು ಮಾಡ್ತಾ ಇದ್ದಾನೆ. ಅದಲ್ಲದೆ 70+ ಈ ಜನಗಳ ಕೈಲಿ ದೇಶ ಸಿಕ್ಕು, 70 ವರ್ಷ ದಾಟಿರೋ ಕೈಲಿ ದೇಶ ಸಿಕ್ಕಿಬಿಟ್ಟು ಅವ್ರು ಭ್ರಷ್ಟಾಚಾರಿಗಳಾಗಿ ಅವ್ರ ಮಕ್ಕಳು ನೋಡಿದ್ರೆ ವಿಲಾಸಿ ಜೀವನ ಮಾಡ್ತಾ ಇದ್ದಾರೆ, ನಾವು ತನ್ನಕ್ಕೂ ಒದ್ದಾಡ್ತಾ ಇದ್ದೀವಿ ಅನ್ನೋ ಒಂದು ಆಕ್ರೋಶ ಇತ್ತಲ್ಲ. ಸೊ ಯಾವ್ಯಾವ ದೇಶದಲ್ಲಿ ಯಾರ್ಯಾರೋ ಮಾಡೋಕ್ಕಾಗದೇ ಇರೋದನ್ನು ಒಂದು ಜೆನ್ ಝಿ, ದ ಸೋ ಕಾಲ್ಡ್ ಕೋಟ್ ಅನ್ ಕೋಟ್ ಹೆಡ್ ಡೌನ್ ಜನ್ರೇಷನ್ನು ಇಲ್ಲಿ ಮಾಡಿಬಿಟ್ರಾ ಅಂತ, ವಿತ್ ದ ಹೆಲ್ಪ್ ಆಫ್ ಸೋಷಿಯಲ್ ಮೀಡಿಯಾ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪರ್ಟಿಕ್ಯುಲರ್ ಫೆನಾಮಿನನ್ನ ನಾವು ಮಿಸ್ ಮಾಡ್ಕೋತಾ ಇದ್ದೀವಿ. ಓಕೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ ಬಗ್ಗೆ ನೀವು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಕಮೆಂಟ್ ಹಾಕ್ತೀರಾ ಅಂತ ಇಟ್ಕೊಳ್ಳಿ. ಸಿನಿಮಾ ಪರವಾಗಿಲ್ಲ ಅಂತ ಏನಾದ್ರು ಬರೆದ್ರೆ ನಿಮಗೆ ಟ್ರಾಕ್ಷನ್ ಅಂದ್ರೆ ಬೇರೆಯವರು ಅದನ್ನ ನೋಡಿ ಅದನ್ನ ಫಾರ್ವರ್ಡ್ ಮಾಡೋದು, ಅದನ್ನ ಶೇರ್ ಮಾಡೋದು ಏನು ಆಗಲ್ಲ, ಲೈಕ್ ಮಾಡೋದು ಏನು ಆಗಲ್ಲ. ಸೋಷಿಯಲ್ ಮೀಡಿಯಾ ಬೈ ಇಟ್ಸ್ ವೆರಿ ಡಿಸೈನ್ ಪ್ರೊವೋಕ್ಸ್ ಯು ಟು ಮೇಕ್ ಸ್ಟೇಟ್ಮೆಂಟ್ಸ್ ವಿಚ್ ಆರ್ ಎಟ್ ದಿ ಎಕ್ಸ್ಟ್ರೀಮ್ಸ್. ಓಕೆ. ನೀವು ಸಿನಿಮಾ ಪರವಾಗಿಲ್ಲ ನೋಡ್ಬೋದು ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ಅಲ್ಲಿ ಕೇಳೋದೇ ಇಲ್ಲ. ಸಿನಿಮಾ ಸಕ್ಕದಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ಬೇಕು, ಒಂದು ಆ ಕಡೆ ಹೇಳ್ಬೇಕು ನೀವು. ಇಲ್ಲ ಅಂತಂದ್ರೆ ಸಿನಿಮಾ ತೀರಾ ಡಬ್ಬಾಗಿದೆ ಅಂತ ಹೇಳ್ಬೇಕು. ಎಕ್ಸ್ಟ್ರೀಮ್ಸಿಗೆ ಹೋಗಿ ರಿಯಾಕ್ಷನ್ ಕೊಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಬೇಗ ಟ್ರಾಕ್ಷನ್ ಸಿಗುತ್ತೆ. ಅದಕ್ಕೆ ಇದನ್ನ ನಾವು ಮರಿಬಾರ್ದು. ಓಕೆ. ಸೊ ನೇಪಾಳ ವಿಷಯದಲ್ಲೂ ಅಥವಾ ಅಲ್ಲಿ ಎಲ್ಲಾ ಕಡೆ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಪೊಲಿಟಿಕಲ್ ರೀಸನ್ ಆಗ್ತಾ ಇದೆಯೋ, ಕೇಂಬ್ರಿಡ್ಜ್ ಅನಾಲಿಟಿಕಾ ಅದು ಬಹಳ ಫೇಮಸ್ ಎಕ್ಸಾಂಪಲ್ US ಅಲ್ಲಿ. ಅದನ್ನ ತಗೊಂಡ್ರು ಕೂಡ ಎಕ್ಸ್ಟ್ರೀಮ್ ರಿಯಾಕ್ಷನ್ಸ್ ಅನ್ನ ಪುಷ್ ಮಾಡಕ್ ನೋಡುತ್ತೆ ಅದು. ಎಕ್ಸ್ಟ್ರೀಮ್ ರಿಯಾಕ್ಷನ್ಸ್ ಅನ್ನ ಅಂದ್ರೆ ಒಂದು ಕಡೆ ಅಗಾಧವಾದ ಪಾವರ್ಟಿ ನಡೀತಾ ಇದೆ, ಇನ್ನೊಂದು ಕಡೆ ಇಷ್ಟು ಆರಾಮಲ್ಲಿ ಜೀವನ ಮಾಡ್ತಿದ್ದಾರೆ ಅನ್ನೋದಿದೆಲ್ಲ ಆ ಕಾಂಟ್ರಾಸ್ಟ್ ಅನ್ನ ತೋರಿಸೋದು ವಿತ್ ಅದೇ ಕಮರ್ಷಿಯಲ್ ಆಗಿ ರೀಲ್ಸ್ ಮಾಡೋರು ಮಾಡ್ತಾರಲ್ಲ, ಸಿಕ್ಕಾಬಟ್ಟೆ ಮ್ಯೂಸಿಕ್ ಎಲ್ಲ ಭಯಂಕರವಾಗಿ ಹಾಕಿ ಎಲ್ಲ ಕರುಳು ಕಿತ್ಕೊಂಡ್ ಬರ್ಬೇಕು ನೋಡಿದ್ರೆ ಆ ತರದ ಎಕ್ಸ್ಟ್ರೀಮ್ ರಿಯಾಕ್ಷನ್ ಬರ್ಬೇಕು, ಅಥವಾ ಈಗ್ಲೇ ಎದ್ದು ಯಾರನ್ನ ಹೊಡಿಬೇಕೋ ಅವ್ರನ್ನ ಹೊಡೆದ್ ಬಿಡೋಣ ಅನ್ನೋ ರೇಂಜಿಗೆ ಕೋಪ ಇನ್ವೋಕ್ ಮಾಡಕ್ ಏನ್ ಬೇಕೋ ಆ ತರದ್ದು ವಿಡಿಯೋಸ್ ಮಾಡೋದು. ಈ ಎರಡು ಎಕ್ಸ್ಟ್ರೀಮ್ ರಿಯಾಕ್ಷನ್ಸ್ ಪ್ರೊವೋಕ್ ಮಾಡೋದಿದೆಯಲ್ಲ ಸೋಷಿಯಲ್ ಮೀಡಿಯಾ, ಅದು ಇಲ್ಲಿ ವರ್ಕೌಟ್ ಆಗಿರೋದು. ಈ ಬೇರೆ ತರದ್ದು ನಾರ್ಮಲ್ ಆಗಿ ಬಹಳ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಸೋಷಿಯಲ್ ಮೀಡಿಯಾ ಯೂಸ್ ಆಗ್ತಾ ಇದ್ರೆ ಈ ತರದ್ದು ರಿಯಾಕ್ಷನ್ಸ್ ನಮ್ಗೆ ಸಿಗ್ತಾ ಇರ್ಲಿಲ್ಲ. ಅಲ್ಲಿ ಬಹಳ ಜನ ಪ್ಯಾನಲಿಸ್ಟ್ ಗಳು ಹೇಳೋ ತರ ಯಾರೋ ಹಿಂದೆ ಕೂತ್ಕೊಂಡು ಈ ಅಲ್ಗಾರಿಥಮ್ಸ್ ಹೇಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರೋರು ಮಾಡ್ತಿರೋ ಕೆಲಸ ಇದು. ಈ ತರದ್ದು ವಿಡಿಯೋಗಳು, ಈ ತರದ್ದು ಮೆಸೇಜ್ಗಳು ಹಾಕಿದ್ರೆ ಜನ ಜಾಸ್ತಿ ಪ್ರವೋಕ್ ಆಗ್ತಾರೆ ಅಂತ ಗೊತ್ತಿದೆ ಅವರಿಗೆ. ಆ ತರದ್ದು ಮೆಸೇಜ್ಗಳು ಪುಷ್ ಆಗ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್, ನಾನು ಡಿಸ್ಕಾರ್ಡ್ ಅಲ್ಲಿ ಮತ್ತೆ ಬೇರೆ ಕಡೆ ನೋಡ್ತಿರೋದು, ಅವರು ಇಂಗ್ಲಿಷ್ ಅಲ್ಲಿ ಮಾತನ್ನ ಇತ್ತೀಚೆಗೆ ಕಮ್ಮಿ ಮಾಡಿದ್ದಾರೆ ಮಾತಾಡೋದು. ಅವರು ನೇಪಾಳಿ ಭಾಷೆಯಲ್ಲೇ ಜಾಸ್ತಿ ಮಾತಾಡ್ಕೋತಿದ್ದಾರೆ. ಅಂದ್ರೆ ಇನ್ಫ್ಲಿಟ್ರೇಷನ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿದ್ದು ಇದನ್ನ ಮಾಡ್ತಿದಾರ, ನಮ್ಮೊಳಗೆ ಇರ್ಲಿ ಅನ್ನೋದು ಕೂಡ ನಾವು ನೋಡ್ಬೋದು. ಫೈನ್. ಪ್ರೇಮಶೇಖರ ಸರ್, ಈಗ
ಈ ಕಠ್ಮಂಡು ಮೇಯರ್ ವಿಚಾರ ಸ್ವಲ್ಪ ಚರ್ಚೆ ಜಾಸ್ತಿ ಆಗ್ತಿದೆ ಸರ್. ನಾವು ನೇಪಾಳದ ಮಟ್ಟಿಗೆ ಮಾತಾಡೋದಾದರೆ ಈ ಕಠ್ಮಂಡು ಮೇಯರು ಮಾತಿಗೆ ಮುಂಚೆ ದ ಸೋ ಕಾಲ್ಡ್ ಅಖಂಡ ನೇಪಾಳದ ಕಾನ್ಸೆಪ್ಟನ್ನು ಬಿತ್ತುತ್ತಾ ಇರ್ತಾನೆ ಅಂತ. ಭಾರತದ ಒಂದಷ್ಟು ರಾಜ್ಯಗಳು ಸೇರಿಸ್ಕೊಂಡ್ಬಿಡೋಣ, ಇವೆಲ್ಲ ನೇಪಾಳದ ಭಾಗವೇ ಆಗಿತ್ತು, ಇದನ್ನು ಸೇರಿಸ್ಕೊಂಡ್ಬಿಡೋಣ ಅಂತ ಬಂದಾಗ ಸಹಜವಾಗಿಯೇ ಸರ್ ನಮ್ಮ ದೇಶಕ್ಕೆ ನಮ್ಮದಲ್ಲದ ಇನ್ಯಾವುದೋ ಒಂದಷ್ಟು ಭೂಭಾಗ ಸೇರುತ್ತೆ ಎಂದಾಗ ಅದಕ್ಕೂ ಒಂದಷ್ಟು ಜನಪ್ರಿಯತೆನೋ ಜನಬೆಂಬಲವೋ ಸಿಗುತ್ತೆ, ಸಹಜ ಇದು. ಇದರಾಚೆಗೆ ಈ ಒಂದು 26 ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದಾಗ ಈ ಟಿಕ್ ಟಾಕ್ ಸೇರಿ ಒಂದು 5 ಸೋಷಿಯಲ್ ಮೀಡಿಯಾ ಉಳ್ಕೊಂಡ್ಬಿಡ್ತು. ಕಾರಣ ಇಷ್ಟೇ, ಸರ್ಕಾರ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು, ರಿಜಿಸ್ಟರ್ ಮಾಡ್ಕೊಂಬಿಟ್ರು ಇವರು. ಈ ಟಿಕ್ ಟಾಕಲ್ಲಿ ಏನಾಯಿತು, ಒಂದು ಕಂಪ್ಯಾರಿಸನ್ ವಿಡಿಯೋ ಶುರುವಾಯಿತು ಸರ್ ಆ ದೇಶದಲ್ಲಿ. ಈಗ ನೋಡ್ರಿ, ರಾಜಕಾರಣಿ ಮಗಳು ಹೇಗಿದ್ದಾಳೆ, ಅವಳು ಎಂಥ ಐಷಾರಾಮಿಯಾಗಿ ಮದುವೆ ಆಗಿದ್ದಾಳೆ, ಅವ್ರ ಮಗ ನೋಡಿ ಎಂಥ ಐಷಾರಾಮಿಯಾಗಿ ಕಾರು ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಓಡಾಡ್ತಾ ಇದ್ದಾನೆ. ಆ ರಾಜಕಾರಣಿ ಸರ್, ಆ ರಾಜಕಾರಣಿಯ ಮಗಳೊಬ್ಬಳು ಒಂದು ಗುಸ್ಸಿ ಬ್ಯಾಗ್ ತಂದರೆ ಆ ಬ್ಯಾಗಿನ ಬೆಲೆ ಯಾವ ದೇಶದಿಂದ ಬಂತು, ಪ್ರತಿಯೊಂದು ಪೋಸ್ಟ್ ಆಗ್ತಿತ್ತು. ನಮ್ಮ ಬಡ ಮಕ್ಕಳು ನೋಡಿ ಶವಪೆಟ್ಟಿಗೆಯಲ್ಲಿ ಬರ್ತಾ ಇದ್ದಾರೆ, ಹೊಟ್ಟೆಗಿಲ್ಲದೆ ಯುಕ್ರೇನ್ಗೆ ಹೋಗಿದ್ದಾರೆ, ರಷ್ಯಾಗೆ ಹೋಗಿದ್ದಾರೆ, ಕೂಲಿ ಕಾರ್ಮಿಕರಾಗಿದ್ದೀವಿ. 32% ಅಲ್ಲಿಂದ ವಿದೇಶದಿಂದನೇ ಬರಬೇಕು ಅವರಿಗೆ ಆದಾಯ. 70 ಲಕ್ಷ ಜನ ನಾವು ಆಚೆ ಇದ್ದೀವಿ. ಈ ಒಂದು ವಿಷಯ ಇತ್ತಲ್ಲ ಸರ್, ಇದು ಬಹಳ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಅಲ್ಲಿ ಅಂತ ಪ್ರೇಮಶೇಖರ ಸರ್. ನಿಜ. ಆಕ್ಚುಲಿ ನೀವು ಹೇಳಿದ ಕೊನೆ ವಿಷಯವನ್ನು ನಾವು ಮೊದಲು ತಗೊಳ್ಳೋದಾದ್ರೆ, ಹೌದು, ಒಬ್ಬ ರಾಜಕಾರಣಿಯ ಮಗಳ ಮದುವೆಗಾಗಿ 6 ಗಂಟೆ ಟ್ರಾಫಿಕ್ ಅನ್ನ ಕಂಪ್ಲೀಟ್ ತಡೆದು ಬಿಟ್ಟದ್ದು, ಅದರಿಂದ ಜನರಿಗಾದ ಒಂದು ಅನಾನುಕೂಲ, ಇದೆಲ್ಲವೂ ಸಹ ಒಂದು ರೀತಿ ಆಕ್ಚುಲಿ ಪ್ರಚಾರ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಜನರನ್ನ ಕೆರಳಿಸ್ತು. ಇವನ್ ಆಕ್ಚುಲಿ ಟಿಕ್ ಟಾಕ್ ಯಾಕೆ ಉಳ್ಕೋತು ಅಂತ ಹೇಳಿದ್ರೆ ಚೈನಾದ್ದು, ಬೇರೆ ಫೇಸ್ಬುಕ್ ಆಗ್ಲಿ ಅಥವಾ ಬೇರೆ ಇನ್ಯಾವುದೇ ಆಗ್ಲಿ ಅದೆಲ್ಲವೂ ವೆಸ್ಟ್ ಅಮೆರಿಕದ ಮೇನ್ಲಿ. ಟಿಕ್ ಟಾಕ್ ಚೈನಾದನ್ನ ಅವರು ಆಂಟಗನೈಸ್ ಮಾಡ್ಕೊಡೋದಕ್ಕೆ ಓಲಿ ಸರ್ಕಾರ ಸಾಧ್ಯವೇ ಇರಲಿಲ್ಲ. ಏನೋ ಅರೇಂಜ್ಮೆಂಟ್ ಆಗಿ ಅದನ್ನ ಉಳಿಸ್ಕೊಂಡ್ಬಿಟ್ರು. ಕೊನೆಗೇನಾಯ್ತು, ಈ ಪ್ರೊಟೆಸ್ಟರ್ ಹಮ್ ನೇಪಾಲ್, ಈ NGO ಮತ್ತೆ ಅದ್ರ ಜೊತೆ ಇದ್ದವರು ಟಿಕ್ ಟಾಕ್ ಅನ್ನೇ ಒಂದು ವೇದಿಕೆ ಮಾಡ್ಕೊಂಡ್ಬಿಟ್ರು ತಮ್ಮ ಪ್ರೊಟೆಸ್ಟ್ಗೆ. ಆಯ್ತಾ, ಈಗ ಪ್ರೊಟೆಸ್ಟ್ ಎಲ್ಲ ಕಡೆಗೂ ತುಂಬಾ ಹರಡ್ಬಿಡ್ತು. ಇನ್ನು ನೆಕ್ಸ್ಟ್ ಆಕ್ಚುಲಿ ನಾವು ಇದಕ್ಕೆ ನೀವು ಶುರು ಮಾಡಿದ್ರಲ್ಲ, ಕಠ್ಮಂಡು ಮೇಯರ್ ಬಾಲೇಶ್ ಶಾ ಅವ್ರ ಬಗ್ಗೆ ನಾವು ಹೇಳೋದಾದ್ರೆ, ಹೌದು ನಿಜ, ಅವರು ಒಂದು ಅರ್ಥದಲ್ಲಿ ಈ ಓಲಿಯ ಆಕ್ಚುಲಿ ಶಿಷ್ಯ, ಸ್ಮಾಲರ್ ಓಲಿ ಅಂತಾನೆ ಹೇಳ್ಬೋದು. ಓಲಿ ಯಾವ ರೀತಿ ಆಂಟಿ ಇಂಡಿಯಾ ಸೆಂಟಿಮೆಂಟ್ಸ್ ಮತ್ತೆ ಈ ಒಂದು ಗ್ರೇಟರ್ ನೇಪಾಲ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಅಲ್ಲಿ ಬಿತ್ತಿ ಅದೊಂದು ಆಂಟಿ ಇಂಡಿಯನ್ ಇದನ್ನ ತನ್ನ ಜನರಲ್ಲಿ ಬೆಳೆಸ್ಬಿಟ್ಟು ತನ್ನ ಪ್ರಚಾರ ಮಾಡ್ಕೊಂಡು ಮಾಡ್ತಾ ಇದ್ದ ಚೈನಾದ ಇನ್ಸ್ಟಿಗೇಷನ್ ಇಂದ ಅದೇ ಹಾದಿಯಲ್ಲಿ ಈ ಕಠ್ಮಂಡು ಮೇಯರ್ ನಡೀತಾ ಇರೋದು ನಮಗೆ ಗೊತ್ತೇ ಇದೆ. ಹೌದು, ಆದ್ರೆ ಏನಾಗಿದೆ, ಆತ ಕೆಲವು ಕಂಡೀಷನ್ ಆಗ್ತಾ ಇದ್ದಾರೆ ಇವಾಗ. ಒಂದು, ನಾನೇನಾದ್ರೂ ಇಂಟರಿಮ್ ಅಡ್ಮಿನಿಸ್ಟ್ರೇಷನ್ ಹೆಡ್ ಹಾಕ್ಬೇಕು ಅಂತ ಹೇಳಿದ್ರೆ ಪಾರ್ಲಿಮೆಂಟ್ ಕಂಪ್ಲೀಟ್ ಡಿಸಾಲ್ವ್ ಆಗ್ಬೇಕು ಓಕೆ ಅಂತ. ಆದ್ರೆ ಆಲ್ಮೋಸ್ಟ್ 40-45 ಜನ ಈಗ ರಿಸೈನು ಮಾಡಿಬಿಟ್ಟಿದ್ದಾರೆ. ಹೀಗೆ ಆತನ ಒಂದು ಮಾತಿಗೆ ಬೆಲೆ ಸಿಗ್ತದಂತ ನೋಡ್ಬೇಕು. ಆದ್ರೆ ನೀವು ಕೇಳದ ಆ ಮಾತನ್ನ ಆದ ಗ್ರೇಟರ್ ನೇಪಾಲ್ ಮತ್ತೆ ಆಂಟಿ ಇಂಡಿಯಾ ಸೆಂಟಿಮೆಂಟ್ಸ್ ಇದೆಯಲ್ಲ, ಆ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬಹುದು. ಅದು ಈ ಒಂದು ಹಂತದಲ್ಲಿ ಅದು ನೇಪಾಳಿಗಳಲ್ಲಿ ಎಸ್ಪೆಷಲಿ ರೆನ್ಸಿ ಇದೆಯಲ್ಲ, ಅವ್ರಿಗೊಂದ್ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಬಹುದು. ಓಕೆ, ಈ ಕಾರಣಕ್ಕಾಗಿ ಅದನ್ನ ನೋಡಿನೇ ನಮ್ಮ ಗವರ್ನಮೆಂಟ್ ಇದೆಯಲ್ಲ, ಹೋಮ್ ಮಿನಿಸ್ಟ್ರಿ ಉತ್ತರಾಖಂಡ್, ಮೇನ್ಲಿ ಬಿಹಾರ್ ಅಂಡ್ ಉತ್ತರ ಪ್ರದೇಶ್ ಬಾರ್ಡರ್ ಅನ್ನ ಕಂಪ್ಲೀಟ್ ಸೀಲ್ ಮಾಡಿದೆ. ಅಲ್ಲೇ ಇರುವಂತ ಇಂಡಿಯನ್ಸ್ ಅನ್ನ ಅವರ ಪ್ರಾಪರ್ ಡಾಕ್ಯುಮೆಂಟ್ ನೋಡದೆ ಇಂಡಿಯಾಗೆ ವಾಪಸ್ ಕರೆಸ್ಕೊತಾ ಇಲ್ಲ. ಈಗ ಏನಾಗಿದೆ, ಆ ಒಂದು ನೀವು ಹೇಳಿದ್ರಲ್ಲ ಕನ್ಸರ್ನ್, ಆತನ ನೇಚರ್ ಮತ್ತೆ ಅಲ್ಲಿ ಆಂಟಿ ಇಂಡಿಯಾಗೆ ಟರ್ನ್ ಆಗಬಹುದು ಅನ್ನೋ ಒಂದು ಇದೆಯಲ್ಲ, ಅದನ್ನ ನಮ್ ಹೋಮ್ ಮಿನಿಸ್ಟರ್ ಸಹ ಅರ್ಥ ಮಾಡ್ಕೊಂಡಿದೆ. ಹೀಗಾಗಿ ಐ ಥಿಂಕ್ ಗವರ್ಮೆಂಟ್ ಬೇಕಾದಂತ ಕ್ರಮ ತಗೋತಾ ಇದೆ. ಆದ್ರೆ ಒಂದು ವಿಷಯನ ನಾವಿಲ್ಲಿ ಗಮನಿಸಬೇಕು, ನೇಪಾಳಿಗಳಲ್ಲಿ ಕೆಲವರಷ್ಟೇ ಆಂಟಿ ಇಂಡಿಯಾ ಅವರು ಇಟ್ಕೊಂಡ್ರು ಸಹ ಬಹುಸಂಖ್ಯಾತ ನೇಪಾಳಿಗಳು ಭಾರತವನ್ನ ದ್ವೇಷಿಸುತ್ತಿಲ್ಲ. ನೋಡಿ, ನೇಪಾಳದಲ್ಲಿ ಆಶ್ರಯವೇ ಭಾರತ ಅವ್ರಿಗೆ ಅಂತ ಸಂದೇಶ ಸ್ವದೇಶ್ ಅಂತಾರೆ, ಇಂಡಿಯಾನ ದೇಶ ಅಂತಾರೆ, ಬೇರೆ ಎಲ್ಲಾ ದೇಶಗಳನ್ನು ವಿದೇಶ ಅಂತಾರೆ. ಇಂಡಿಯಾ ವಿದೇಶ ಅಲ್ಲ ನೇಪಾಳಿಗಳಿಗೆ. ಮತ್ತೆ ಅದೆಷ್ಟೋ ನೇಪಾಳಿಗಳಿಗೆ ಭಾರತ ಮನೆಯಾಗಿದೆ, ಅವರ ಒಂದು ಆಹಾರ ಹೊಟ್ಟೆ ತುಂಬಿಸ್ತಾ ಇದೆ. ಈ ಕಡೆ ಬಹಳಷ್ಟು ಜನ ನೇಪಾಳಿಗಳಿಗೆ ಭಾರತದ ಬಗ್ಗೆ ಪ್ರೀತಿ ಇದೆ. ಅಷ್ಟೇ ಅಲ್ಲ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಆಕ್ಚುಲಿ ಅಲ್ಲಿಯ ನೇಪಾಲ್ನಲ್ಲಿ ಗೋರಖ್ನಾಥ್ ಅವರ
ಬೆಂಬಲಿಗರು ತುಂಬಾ ಅನ್ವಯ ಇದಾರಲ್ಲ, ಅವರಿಗೆ ನಮ್ಮ ಯೋಗಿ ಆದಿತ್ಯನಾಥ್ ಬಹಳ ಪ್ರಿಯರಾದವರು. ಅವರ ಒಂದು ದೊಡ್ಡ ಸಂಖ್ಯೆ ಸಹ ಆಕ್ಚುಲಿ ಯೋಗಿ ಆದಿತ್ಯನಾಥರ ಪರವಾಗಿದೆ, ಭಾರತದ ಪರವಾಗಿದೆ. ಹೀಗಾಗಿ ಈ ಒಂದು ಆಂಟಿ ಇಂಡಿಯಾ ಸೆಂಟಿಮೆಂಟ್ಸ್ ಅದನ್ನ ಗ್ರೇಟರ್ ನೇಪಾಲ್ ಅಂತ ತಿಳ್ಕೊಂಡು ಯಾರೇ ಮಾಡಿದ್ರು ಸಹ, ಓಲಿ ಮಾಡ್ಲಿ ಯಾರೇ ಮಾಡ್ಲಿ ಅಥವಾ ಆಕ್ಚುಲಿ ಶಾ ಮಾಡ್ಲಿ, ಅದು ಹೆಚ್ಚು ಕಾಲ ನಡೆಯೋದಿಲ್ಲ. ಅದು ಶಾರ್ಟ್ ಲಿವಿಂಗ್ ಕಾನ್ಸ್ಪಿರಸಿ ಅಷ್ಟೇ. ಸರ್, ಇದು ಜೆನ್ಸಿ ಆಗಲಿ ಯಾವುದೇ ಆಗಲಿ ಸರ್, ಪ್ರೇಮಶೇಖರ್ ಸರ್, ಇನ್ನೊಂದು ಪ್ರಶ್ನೆ ಕೇಳಿಬಿಡ್ತೀನಿ ನಾನು. ಜೆನ್ಸಿ ಆಗಲಿ ಯಾರೇ ಆಗಲಿ, ನಾನು ಈ ರೆವಲ್ಯೂಷನನ್ನು, ಈ ಕ್ರಾಂತಿಯನ್ನು, ಪ್ರತಿಭಟನೆಯನ್ನು ಸ್ವಲ್ಪ ಫ್ರಾನ್ಸ್ ಕ್ರಾಂತಿಗೆ ಸ್ವಲ್ಪ ನಾನು ಟ್ಯಾಲಿ ಮಾಡ್ಕೊಳ್ತೀನಿ ಸರ್. ಅಂದರೆ ಫ್ರಾನ್ಸ್ನಲ್ಲಿಯೂ ಕೂಡ ಇದೇ ಕಥೆ. ಮೇರಿ ಆಂಟಾಯ್ನೆಟ್ಟು, ಅವನ ಲೂಯಿ, ರಾಜ ಲೂಯಿ, ಸಾವಿರಾರು ಆಳು ಕಾಳುಗಳು, ಶ್ರೀಮಂತರಿಗೆಲ್ಲ ತೆರಿಗೆ ಕಡಿಮೆ, ಈ ಕಡೆ ಬಡವರಿಗೆ ಎಲ್ಲಾದ್ರ ಮೇಲೂ ಟ್ಯಾಕ್ಸು, ಜೊತೆಗೆ ಒಂದು ಅಲ್ಲಿ 9 ಜನ ಹಸಿವಿನಿಂದ ಸತ್ತರೆ ಒಬ್ಬ ಅಜೀರ್ಣದಿಂದ ಶ್ರೀಮಂತ ಸಾಯ್ತಾ ಇದ್ದ, ಈ ಕಾನ್ಸೆಪ್ಟ್ಗಳು. ಆಮೇಲೆ ಆ ಗಿಲೋಟಿನ್ ಅನ್ನೋ ಒಂದು ಯಂತ್ರ, ಯಾರಾದರೂ ಜೋರಾಗಿ ಕೂಗಿದ್ರೆ ಕರ್ಕೊಂಬಂದು ತಲೆ ಕಡ್ದು ಹಾಕ್ಬಿಡು ಅಂತ ಹೇಳಿ, ಕೊನೆಗೆ ಅರಮನೆಯವ್ರನ್ನೇ ಕರ್ಕೊಂಡ್ಬಂದು ಅವರು ಕಡ್ದು ಸಾಯಿಸ್ಬಿಡ್ತಾರೆ. ಸೊ ಸಿಮಿಲರ್ ಸರ್ ಇದು, ಈ ಆದಾಯದ ಅಸಮಾನತೆ, ಈ ಒಂದೇ ಒಂದು ಕಡೆ ಸಂಪತ್ತು ಕ್ರೋಢೀಕರಣ, ಶ್ರೀಮಂತರ ಪರವಾಗಿ ಸರ್ಕಾರಗಳು ಅಥವಾ ಮೆರೆದಾಟಗಳು, ಬಡವರನ್ನ ಹಂಗಿಸುವಂತಹ ಅವರ ನಡವಳಿಕೆಗಳು, ಇದೆಲ್ಲ ಕಾರಣ ಆಯ್ತಾ ನೇಪಾಳದಲ್ಲೂ ಅಂತ? ಖಂಡಿತ. ಇನ್ಫ್ಯಾಕ್ಟ್ ಅದ ಪ್ರಾರಂಭದಲ್ಲಿ ನಾನು ಹೇಳಿದ ರೀತಿ ಈ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಇದೊಂದು ಕ್ಯಾಟಲಿಸ್ಟ್ ಅಷ್ಟೇ. ನಿಜವಾದ ಕಾರಣ ಅಲ್ಲಿರುವಂತ ಅಸಮಾನತೆ. ನೀವು ಫ್ರಾನ್ಸ್ ಉದಾಹರಣೆ ಕೊಟ್ಟದ್ದು ಬಹಳ ಒಳ್ಳೆಯದೇ, ಇದು ತುಂಬಾ ಸೂಕ್ತ ಅನ್ಸುತ್ತೆ. ಇದು ಫ್ರಾನ್ಸ್ ಅಲ್ಲ, ಅನಂತರ ರಷ್ಯಾದಲ್ಲಿ, ಚೈನಾದಲ್ಲಿ, ಓಕೆ. ಸೊ ಹೀಗೆ ತುಂಬಾ ಕಡೆ ನಾವು ಇದನ್ನ ನೋಡಿದೀವಿ. ಇದು ಈ ಆರ್ಥಿಕ ಅಸಮಾನತೆ ಇದೆಯಲ್ಲ, ಅದು ಆಕ್ಚುಲಿ ಇಲ್ಲೂ ಸಹ ಬಹಳ ದೊಡ್ಡದಾಗಿ, ನಾನು ಪ್ರಾರಂಭ ಹೇಳಿದ ರೀತಿ ಆ ಒಂದು ರಾಜಕಾರಣಿನ ಮಕ್ಕಳು, ಆ ಒಂದು ಇದು ಆಕ್ಚುಲಿ ಇದಕ್ಕೇನೋ ನೆಪೋ ಕಿಡ್ಸ್, ನೆಪೋ ಬೇಬೀಸ್, ಅವರ ಐಷಾರಾಮಿ ಜೀವನ ಸಾಮಾನ್ಯ ನೇಪಾಳಿಗಳನ್ನ, ಎಸ್ಪೆಷಲಿ ಜೆನ್ಜಿ, ಈಗ ಇಂಡಿಯಾದಲ್ಲಿ ನೋಡಿದ್ರೆ ಅವ್ರೆಲ್ರಿಗೂ ನೌಕರಿ ಸಿಗ್ತಾ ಇದೆ ಜೆನ್ಜಿಗಳಿಗೆ. ಇನ್ಫ್ಯಾಕ್ಟ್ ನಾವೆಲ್ಲ ನೌಕರಿ ಪಡ್ಕೋಬೇಕಾದ್ರೆ 25, 30 ಹತ್ರ ಬರ್ತಾ ಇದ್ವಿ. ಈಗ 20, 23ಕ್ಕೆ ನೌಕರಿ ಸಿಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನಕ್ಕೆ. ಅಂತದ್ದು ನೇಪಾಳದಲ್ಲಿ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡು ಆಕ್ಚುಲಿ ಅಸಮಾನತೆಯನ್ನು ನೋಡಿದೆ ಆಕ್ಚುಲಿ ಈ ಜೆನ್ಸಿ ಇದೆಯಲ್ಲ, ಈ ಪ್ರೊಟೆಸ್ಟ್ ಇಳಿದಿದೆ. ಹೀಗಾಗಿ ಈ ಆರ್ಥಿಕ ಅಸಮಾನತೆ ಏನಿದೆ ಇದೆಯಲ್ಲ, ಅದು ಇಂದಿಗೂ ಸಹ ಆಕ್ಚುಲಿ ಒಂದು ಜನರ ಕೆರಳಿಸೋದಕ್ಕೆ ಮತ್ತೆ ವ್ಯವಸ್ಥೆಯ ವಿರುದ್ಧ ದಂಗೆ ಹೇಳೋದಕ್ಕೆ ಇದೊಂದು ದೊಡ್ಡ ಒಂದು ಕಾರಣವಾಗ್ತದೆ. ಸೊ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ಐ ಥಿಂಕ್. ಆದ್ರೆ ಅಂತದೇ ಒಂದು ಪ್ರಯತ್ನವನ್ನ ಇಂಡಿಯಾದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು. ಇನ್ಫ್ಯಾಕ್ಟ್ ಒಂದು ವರ್ಷದಿಂದ ಬಾಂಗ್ಲಾದೇಶದಾಗ ಇಲ್ಲೂ ಹಾಗೆ ಆಗ್ಬೇಕು ಅಂತ ಕೆಲವರು ಹೇಳಿದ್ರು. ಈಗ ನೇಪಾಳದಲ್ಲೂ ನೋಡ್ಕೊಂಡು ಕೆಲವರು ಅಂತ ಮಾತುಗಳನ್ನ ಆಡ್ತಾರೆ. ಆದ್ರೆ ಇಂಡಿಯಾದ ಸಿಚುವೇಶನ್ ಕಂಪ್ಲೀಟ್ಲಿ ಬೇರೆ. ಇಲ್ಲಿ ಜೆನ್ಜಿ ಈ ಒಂದು ಅಪ್ಡೇವಲ್ ಅಪ್ರೈಸಿಂಗ್ ಆಗೋದಿಲ್ಲ. ನೇಪಾಳದ ವ್ಯವಸ್ಥೆನೇ ಬೇರೆ, ರಿಯಾಲಿಟೀಸ್ ಬೇರೆ, ನಮ್ದೇ ಬೇರೆ. ಬಟ್ ಆಕ್ಚುಲಿ ವಿ ಹ್ಯಾವ್ ಟು ಗಾರ್ಡ್ ಅಗೇನ್ಸ್ಟ್ ದಟ್ ಸ್ಪಿಲ್ ಓವರ್. ಅದರ್ವೈಸ್ ಮತ್ತೇನು ಚಿಂತೆ ಇಲ್ಲ. ಫೈನ್, ನನ್ನ ಚರ್ಚೆ ಮತ್ತಷ್ಟು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್, ಈಗ ಒಂದು ಕಡೆ ಶ್ರೀಲಂಕಾ, ಒಂದು ಕಡೆ ಪಾಕಿಸ್ತಾನ, ಒಂದು ಕಡೆ ನೇಪಾಳ, ಒಂದು ಕಡೆ ಬಾಂಗ್ಲಾ, ಈ ರೀತಿ ನಮಗೆ ಸುತ್ತಮುತ್ತ ಇದೇ ರೀತಿ ಒಂದು ಅನ್ರೆಸ್ಟ್ ಇದ್ದರೆ ಅಥವಾ ಒಂದಲ್ಲಿ ನಾಗರಿಕ ದಂಗೆಗಳ ರೀತಿಯಲ್ಲಿ ದಂಗೆಗಳಾಗ್ತಾ ಇದ್ದಾಗ ಇದನ್ನು ಭಾರತದ ಆರ್ಮಿ ಹೇಗೆ ನೋಡುತ್ತೆ ಅಂತ? ನಮ್ಮ ಒಂದು ಇಂಟರ್ನಲ್ ಸ್ಟೆಬಿಲಿಟಿ ಏನಿದೆಯಲ್ಲ, ಓಕೆ, ಇಟ್ ಈಸ್, ಐ ಮಸ್ಟ್ ಸೇ ದಿಸ್, ನಮ್ಮ ಇಷ್ಟು ಡೈವರ್ಸಿಟಿ ಅನ್ನೋದು ಇದ್ರೂ ಕೂಡ ವಿ ಆರ್ ಅ ಪೀಸ್ಫುಲ್ ಕಂಟ್ರಿ ಇಂಟರ್ನಲಿ. ಓಕೆ, ನಮ್ಮಲ್ಲಿ ಈಗ ಅಂದರೆ ಪೊಲಿಟಿಕಲಿ ವಾಟ್ ಈಸ್ ಹ್ಯಾಪನಿಂಗ್ ದಟ್ ಈಸ್ ಡಿಫ್ರೆಂಟ್. ಓಕೆ, ಬಟ್ ನನ್ನ ಮತ್ತು ನನ್ನ ಫ್ರೆಂಡ್ಸ್ ಮಧ್ಯದಲ್ಲಿ ಏನೂ ಡಿಫ್ರೆನ್ಸಸ್ ಇಲ್ಲ. ಆ ರೀತಿ ಡಿಫ್ರೆನ್ಸ್ ಕ್ರಿಯೇಟ್ ಆದಾಗ, ಓಕೆ, ಆ ಡಿಫ್ರೆನ್ಸ್ಗೆ ಹೊರಗಡೆಯಿಂದ ಯಾರಾದರೂ ಬಂದು ಫ್ಯೂಯಲ್ ಮಾಡಿದ್ರೆ, ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ಹ್ಯಾಪನಿಂಗ್. ನೀವು ಯಾವುದೇ ದೇಶದಲ್ಲಿ ನೀವು ನೋಡಿ ಅದೇನೇ ನಡೀತಾ ಇರೋದು. ಎಲ್ಲಿವರೆಗೂ ಅದನ್ನು ನಡೆಯಲ್ವೋ ಅದು ಏನೋ ಅಲ್ಟಿಮೇಟ್ಲಿ ಏನು ಎಕ್ಸ್ಟ್ರೀಮಿಗೆ ಅದು ಹೋಗಲ್ಲ. ದಟ್ ಈಸ್ ದ ಫಸ್ಟ್ ಥಿಂಗ್. ಆರ್ಮಿ ಅದನ್ನು ಹೇಗೆ ನೋಡುತ್ತೆ ಅಂತ ನೀವು ಕೇಳಿದ್ರೆ, ರೈಟ್ ನೌ ಇಂಡಿಯನ್ ಬಾರ್ಡರ್ಸ್ ಆರ್ ಒನ್ ಆಫ್ ದ ಮೋಸ್ಟ್ ಡಿಸ್ಟರ್ಬ್ಡ್ ಬಾರ್ಡರ್ಸ್ ಇನ್ ದ ವರ್ಲ್ಡ್. ಈಗ ತಾನೇ ಆಪರೇಷನ್ ಸಿಂಧೂರ ಸ್ವಲ್ಪ ದಿನದ ಹಿಂದೆ ಪಾಸ್ ಆಗಿದೆ. ಓಕೆ, ಯು ನೆವರ್ ನೋ ಏನು ಬರುತ್ತೆ ನೆಕ್ಸ್ಟ್ ಅನ್ನೋದು. ಆಮೇಲೆ ನೆಕ್ಸ್ಟ್ ಅದು ಬಂದರೆ ಯಾವ ರೀತಿ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ವಾರ್ಫೇರ್ ಈಸ್ ಎವಾಲ್ವಿಂಗ್ ಸೋ ಫಾಸ್ಟ್. ನೆಕ್ಸ್ಟ್ ಏನು ಬರುತ್ತೆ, ಯಾವ ಟೆಕ್ನಾಲಜಿ ಬರುತ್ತೆ, ನೀವು ಅದನ್ನು ಹೇಗೆ ಕೌಂಟರ್ ಮಾಡ್ತೀರಾ? ಇಟ್ ಈಸ್ ನಾಟ್ ದ ಸೇಮ್ ಥಿಂಗ್ ಆಲ್ವೇಸ್. ಈಗ ನಾವು ನಮ್ಮ ಆಪರೇಷನ್ ಸಿಂಧೂರಲ್ಲಿ ನಾವು ಅದನ್ನು ಮಾಡ್ಬಿಟ್ವಿ, ನೆಕ್ಸ್ಟ್ ಹೀಗೆ ಇರುತ್ತೆ ಅಂತಲ್ಲ. ಸೊ ವಿ ಆರ್ ಮೋರ್ ಫೋಕಸ್ಡ್ ಓವರ್ ದೇರ್. ಓಕೆ, ಆ್ಯಂಡ್ ಇಂಟರ್ನಲಿ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ ಇಂಡಿಯಾಲಿ, ಎಕ್ಸ್ಟ್ರೀಮ್ಲಿ ಸ್ಟೇಬಲ್ ಗೌರ್ಮೆಂಟ್ ಇದೆ, ಒನ್ ಆಫ್ ದ ಮೋಸ್ಟ್ ಸ್ಟೇಬಲ್ ಇನ್ ದ ವರ್ಲ್ಡ್ ವಿತ್ ಗುಡ್ ಲೀಡರ್ಶಿಪ್. ಆ್ಯಂಡ್ ಅದು ಹಾಗಿರೋದ್ರಿಂದ ಇಂಟರ್ನಲ್ ಸ್ಟೆಬಿಲಿಟಿ ಅನ್ನೋದೇನಿದೆ ನಮ್ಮ ಇಂಡಿಯಾಲಿ ಏನು ಹೇಳ್ತಾರೆ ಜಾಸ್ತಿ ಡಿಸ್ಟರ್ಬ್ಡ್ ಅಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್, ಒಂದು ಏಡ್ ಟು ಸಿವಿಲ್ ಅಥಾರಿಟಿ ಅಂತ, ದಟ್ಸ್ ಎ ರೆಸ್ಪಾನ್ಸಿಬಿಲಿಟಿ ಗಿವನ್ ಇನ್ ದಿ ಆರ್ಮಿ ಆರ್ಡರ್ಸ್. ಓಕೆ,
ಆರ್ಮಿ ಆರ್ಡರಲ್ಲೇ ಅದಿರುತ್ತೆ 8 to ಸಿವಿಲ್ ಅಥಾರಿಟಿ ಅಂತ. ಅಂದರೆ ಈ ರೀತಿ ಪ್ರಾಬ್ಲಮ್ ಆದಾಗ ಯು ಹ್ಯಾವ್ ಟು ಕಮ್ ಅಂತ. ಫಾರ್ ದಟ್ ಆರ್ಮಿ ಯಾವಾಗಲೂ ರೆಡಿ ವಿದೇಶಿ ಶಕ್ತಿ ಇದರ ಹಿಂದೆ ಇತ್ತು ಅಂದ್ರೆ ಲಾಭ ಇಲ್ಲದೆ ವಿದೇಶಿ ಶಕ್ತಿ ಅಂತೂ ಇರಲ್ಲ. ಖಂಡಿತ ಫಾರಿನ್ ಫೋರ್ಸ್ ಈಗ ನಿಮ್ಮ ಪ್ರಕಾರ ಇದು ವಿದೇಶಿ ಶಕ್ತಿ ಇದೆ ಅಂತ ಅನ್ಸುತ್ತಾ ನಿಮಗೆ ಇದರಲ್ಲಿ? ಖಂಡಿತವಾಗ್ಲೂ ಇದೆ. ನಾನು ಹೇಳಿದೆ ಅಲ್ವಾ, ಈಗ ಬಟರ್ಫ್ಲೈ ವಿಂಗ್ ಅಂತ ಹೇಳ್ಬಿಟ್ಟು ಒಂದು ಇದು ಆರ್ಮಿ ನೇಪಾಲ್ ಅಂತ ಒಂದು ಇದಿದೆ. ಈ ಎಲ್ಲಾ ಪ್ರೊಟೆಸ್ಟ್ ಅದು ಆರ್ಮಿ ನೇಪಾಲ್ ಅಂತ ಹೇಳ್ಬಿಟ್ಟು ಒಂದು ಗ್ರೂಪ್ ಇದೆಯಲ್ಲ, ಅವರು ಇದನ್ನ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಆರ್ಮಿ ನೇಪಾಲ್ ಅದನ್ನ ಹೇಳಿದೆ. ಅದು ಬಟರ್ಫ್ಲೈ ವಿಂಗ್ ಅಂತ ಹೇಳ್ಬಿಟ್ಟು ಒಂದು ಇದು ಟ್ವಿಟರ್ ಹ್ಯಾಂಡಲ್ ಅಲ್ಲಿ ಈ ಒಂದು ಪ್ರೊಟೆಸ್ಟ್ ಏನು ನಡೀತಾ ಇತ್ತು ಆ ಟೈಮಲ್ಲಿ ಅವರೊಂದು ಒಂದು ಟ್ವೀಟ್ ಮಾಡಿದ್ರು. ಏನಂತ ಹೇಳಿದ್ರೆ, ಈಗ ಗೌರ್ಮೆಂಟ್ ವಿಲ್ ಯೂಸ್ ಆಲ್ ಇಟ್ಸ್ ಮಷಿನರಿ ಟು ಪ್ರೊಜೆಕ್ಟ್, ಇವರು ಯಾರು ನಮ್ಮ ಪ್ರೊಟೆಸ್ಟರ್ಸ್ ಯಾರು ಇರ್ತಾರಲ್ಲ, ಟು ಪ್ರೊಜೆಕ್ಟ್ ದೆಮ್ ಆಸ್ ಅನಾರ್ಕಿಸ್. ಓಕೆ. ಆ್ಯಂಡ್ ಅವ್ರು ಎಲ್ಲ ಫೋರ್ಸ್ನ ಯೂಸ್ ಮಾಡ್ತಾರೆ ಈ ಒಂದು ಪ್ರೊಟೆಸ್ಟ್ನ ಸಪ್ರೆಸ್ ಮಾಡೋಕ್ಕೆ. ಅವ್ರು ಅದನ್ನ ಟ್ರೈ ಮಾಡ್ತಾರೆ. ಇದಕ್ಕೆ ನೀವು ಬಲಿಯಾಗ್ಬಿಡಿ. ಇನ್ಫ್ಯಾಕ್ಟ್ ರಾತ್ರಿ ಹೊತ್ತು ಯಾರೂ ಪ್ರೊಟೆಸ್ಟ್ ಮಾಡಕ್ಕೆ ನೀವು ಬರಲೇಬೇಡಿ ಅಂತ ಹೇಳ್ಬಿಟ್ಟು ಅವರು ಏನು ಟ್ವೀಟ್ ಮಾಡಿದ್ರು. ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಗೌರ್ಮೆಂಟೇ ಇನ್ಫಿಲ್ಟ್ರೇಟ್ ಮಾಡುತ್ತೆ. ನಾನು ಆಗಲೇ ಹೇಳಿದೆ, ಗೌರ್ಮೆಂಟೇ ಇನ್ಫಿಲ್ಟ್ರೇಟ್ ಮಾಡಿ ಆ ಬಿಲ್ಡಿಂಗ್ಸಿಗೆ ಬೆಂಕಿ ಹಚ್ಚಿದ್ರು ಹೇಳೋಕ್ಕಾಗಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಈಗ ಈ ಪ್ರೊಟೆಸ್ಟ್ ಮುಗಿದ್ಮೇಲೆ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್, ಆಲ್ ದ ಮಿನಿಸ್ಟರ್ಸ್, ದರ್ ಇಸ್ ನೋ ಗೌರ್ಮೆಂಟ್ ರೈಟ್ ನಾವು, ಅವರೆಲ್ಲ ರಾಜೀನಾಮೆ ಕೊಟ್ಟಿದ್ದಾರೆ, ಹೋಗಿದ್ದಾರೆ. ಬಟ್ ನಾಳೆ ಯಾರೋ ಬರೋರು ಫೈಲ್ಸ್ ಮತ್ತೆ ಓಪನ್ ಮಾಡ್ಬೋದಲ್ಲ, ಇನ್ಫಿಲ್ಟ್ರೇಟ್ ಮಾಡಿ ಅವರೇ ಬೆಂಕಿ ಹಚ್ಚಿರ್ಬೋದು. ಹಾಗಾಗಬೇಕು ಅಂತ ಹೇಳಿದ್ರೆ ಯಾವುದೋ ಒಂದು ಫಾರಿನ್ ಪವರ್, ಅಫ್ಕೋರ್ಸ್ ಆ ಫಾರಿನ್ ಪವರ್ ಎಲ್ಲರಿಗೂ ಗೊತ್ತಿದೆ, ಇದರ ಹಿಂದೆ USA ಇರ್ಬೋದು. ಬಿಕಾಸ್ ಎಲ್ಲದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಅನ್ನೋದೇನಿದೆಯಲ್ಲ, ಸ್ಪೆಷಲಿ in the subcontinent and the surroundings of the subcontinent ಏನಿದೆ ಅದು ಇರೋದು ಯುನೈಟೆಡ್ ಸ್ಟೇಟ್ಸ್ಗೇನೆ ರೈಟ್ ನೌ. ಮೋರ್ ದೆನ್ ಚೈನಾ, ಯುನೈಟೆಡ್ ಸ್ಟೇಟ್ಸ್ ವಾಂಟ್ಸ್ ಇಂಡಿಯಾ ಟು ಬಿ ಡಿಸ್ಟೆಬಿಲೈಸ್ಡ್. ಕೃಷ್ಣರಾಜ್ ಅವರೇ, ಈಗ ಸೋಷಿಯಲ್ ಮೀಡಿಯಾನ ನಾವು ಅಬ್ಸರ್ವ್ ಮಾಡಿದಾಗ ಅವರ ಮೋಟೋ ಅಥವಾ ಅವರ ಒಂದು ಗುರಿ ಉದ್ದೇಶ ಸಮಾನವಾಗಿತ್ತಾ? ಎಲ್ಲರದ್ದು ಉದ್ದೇಶ ಒಂದೇ ರೀತಿ ಕಾಣಿಸ್ತಾ ಇತ್ತಾ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಅಲ್ಲೂ ಕೂಡ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಏನಾದರೂ ಕಾಣಿಸ್ತಾ ಇತ್ತಾ? ಈಗ ಒಂದು ಕಡೆ ನಾವು ನೋಡ್ತೀವಲ್ಲಿ ಯಾರೋ ಬರ್ತಾರೆ, ಸೆರೆಮನೆಗಳಿಗೆ ನುಗ್ಗುತ್ತಾರೆ, ಪ್ರತಿಪಕ್ಷದವರನ್ನೂ ಸೇರಿಸಿ ಸಾವಿರಾರು ಖೈದಿಗಳು, ಸುಮಾರು 6,000ಕ್ಕಿಂತ ಹೆಚ್ಚಿನ ಖೈದಿಗಳನ್ನು ಅಲ್ಲಿ ಬಿಡುಗಡೆ ಮಾಡಿಸಿದ್ದಾರೆ. ಇನ್ಯಾವುದೋ ಹೋಗ್ತಾರೆ ಪಾರ್ಲಿಮೆಂಟಿಗೆ ಬೆಂಕಿ ಹಚ್ತಾರೆ, ಇನ್ಯಾವುದೋ ಕೋರ್ಟು ಕಚೇರಿ ಅಲ್ಲಿದ್ದಂಥ ಫೈಲ್ಗಳು ಅಲ್ಲಿಗೆ ಬೆಂಕಿ ಹಚ್ತಾರೆ ಅಂದಾಗ ಇದು ಇಂಟೆಂಟ್ ಇತ್ತಲ್ಲ, ಈ ಜೆನ್ಸಿಯ ಇಂಟೆಂಟ್ ಅಥವಾ ಸೋಷಿಯಲ್ ಮೀಡಿಯಾ ಬಳಸ್ತಾ ಇದ್ದವರ ಉದ್ದೇಶ ಇತ್ತಲ್ಲ, ಏಕರೂಪದ್ದಾಗಿತ್ತಾ ಅಥವಾ ಇಲ್ಲೂ ಕೂಡ ತಾರ್ಕಿಕ ಭಿನ್ನಾಭಿಪ್ರಾಯಗಳು, ಅಭಿಪ್ರಾಯ ಭೇದಗಳು ಇಲ್ಲಿ ಇದ್ವಾ ಅಂತ? ಇದು ಜೆನ್ಸಿ ಅವರು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರು ಅಂತ ವೆರಿಫೈ ಮಾಡೋದು ಸ್ವಲ್ಪ ಕಷ್ಟ. ಓಕೆ. ಆನ್ ಸ್ಟ್ರೀಟ್ 28ಕ್ಕಿಂತ ಜಾಸ್ತಿ ವಯಸ್ಸಾಗಿರೋರು ಬರಬೇಡಿ ಅಂತ ಅವ್ರದ್ದು ಅಪೀಲ್ ಇತ್ತು, ಅದೆಲ್ಲ ಓಕೆ. ಬಟ್ ಆನ್ಲೈನ್ ನೀವು ಯಾರು ಬೇಕಾದ್ರೂ ಯಾವ ವಯಸ್ಸವರಾಗಿ ಮಾತಾಡ್ಬೋದಲ್ಲ, ಅದೊಂದು ಆಪರ್ಚುನಿಟಿ ಇದೆ ಅಲ್ಲ, ಅದನ್ನ ವೆರಿಫೈ ಮಾಡೋದು ಬಹಳ ಕಷ್ಟ. ಒಂದು ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ ಇದೆ ವಿಚ್ ಮೋಸ್ಟ್ ಪೀಪಲ್ ಆರ್ ಮಿಸ್ಸಿಂಗ್. ನೇಪಾಳಲ್ಲಿ ಮೊಬೈಲ್ ಡೆನ್ಸಿಟಿ ಅಂದ್ರೆ ಎಷ್ಟು ಮೊಬೈಲ್ ಇದೆ ಪರ್ 100 ಪೀಪಲ್ ಅಂತ ನೋಡಿದ್ರೆ 138% ಇದೆ. ಜನರಿಗಿಂತ ಜಾಸ್ತಿ ಮೊಬೈಲ್ ಇದೆ ನೇಪಾಳದಲ್ಲಿ. ಒಬ್ಬೊಬ್ರು 2 ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಆಲ್ಮೋಸ್ಟ್ 138% ಮೊಬೈಲ್ ಡೆನ್ಸಿಟಿ ಇದೆ. ಮೊಬೈಲ್ ಡೆನ್ಸಿಟಿ. ಅವ್ರದ್ದು ಇಂಟರ್ನೆಟ್ ಪೆನಿಟ್ರೇಷನ್, ನೇಪಾಳದ್ದು ಜಿಯೋಗ್ರಫಿಕಲ್ ನೇಚರ್ ನಮಗೆ ಗೊತ್ತಿದ್ರು, ರೂರಲ್ ಜಾಸ್ತಿ ಇದೆ ಅಂದ್ರು, ಮೊಬೈಲ್ ಪೆನಿಟ್ರೇಷನ್, ಇಂಟರ್ನೆಟ್ ಪೆನಿಟ್ರೇಷನ್ ತುಂಬಾ ಜಾಸ್ತಿ ಇದೆ. ಅದನ್ನ ಯೂಸ್ ಮಾಡ್ತಿರೋದು ಬೇರೆ ಬೇರೆ ಗುಂಪುಗಳು ಅನ್ನೋದು ಆ ರೆಡಿಟ್ ಅಲ್ಲಿ ನೀವು ಸಬ್ ರೆಡಿಟ್ಸ್ ನೋಡಿದ್ರು ಗೊತ್ತಾಗುತ್ತೆ. ಬೇರೆ ಬೇರೆ ತರದ ಭಾಷೆಯಲ್ಲಿ ಯೂಸ್ ಆಗ್ತಾ ಇತ್ತು. ಕಳೆದ 2-3 ದಿನದಿಂದಂತೂ ಅಲ್ಲಿ ಯೂಸ್ ಮಾಡ್ತಿರೋ ಭಾಷೆ ಬೇರೆ ಬೇರೆ ಗ್ರೂಪ್ಗಳಲ್ಲಿ ಬೇರೆ ಬೇರೆ ತರ ಆಗಿದೆ. ಅದಕ್ಕೆ ಪದೇ ಪದೇ ಅಲ್ಲಿನ ಸೋ ಕಾಲ್ಡ್ ಸೆನ್ಸಿಬಲ್ ಕೆಲವು ಗ್ರೂಪ್ಗಳು ಅಲ್ಲಿ ಮೆಸೇಜ್ ಹಾಕ್ತಿರೋದು ನೋಡಿದ್ರೆ ಎಲ್ಲಾರು, ನಾನು ಆಗ್ಲೇ ಹೇಳಿದಾಗೆ ಇದ್ದಕ್ಕಿದ್ದಾಗೆ ಎಲ್ಲರೂ ಇಂಗ್ಲಿಷ್ ಇಂದ ನೇಪಾಳಿ ಭಾಷೆಯಲ್ಲಿ ಮಾತಾಡಕ್ ಶುರು ಮಾಡಿದ್ದಾರೆ. ಟು ಬ್ರಿಂಗ್ ಎ ಸೆನ್ಸ್ ಆಫ್ ಕಮ್ಯುನಿಟಿ. ಇನ್ಫಿಲ್ಟ್ರೇಷನ್ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ ಏನೋ ನನ್ಗೆ ಗೊತ್ತಿಲ್ಲ, ಬಟ್ ಎಲ್ಲಾ ಕಾನ್ವರ್ಸೇಷನ್ಸ್ ಮೋಸ್ಟ್ಲಿ ಇವಾಗ ನೇಪಾಳಿ ಭಾಷೆಯಲ್ಲಿ ಆಗ್ತಾ ಇದೆ. ಮತ್ತೆ ಏನ್ ಮಾಡ್ಬೇಕು ಈಗ, ನಾಳೆ ಬೆಳಿಗ್ಗೆ ಏನ್ ಮಾಡ್ಬೇಕು ಅನ್ನೋ ಡಿಸ್ಕಷನ್ ಇವಾಗ ಮೀಟಿಂಗ್ ಕರೆದಿದ್ದಾರೆ. ಅದೆಲ್ಲ ಡಿಸ್ಕಾರ್ಡ್ ಅಲ್ಲಿ ಇನ್ವೈಟ್ ಓನ್ಲಿ ಮೀಟಿಂಗ್ ಗಳ ಮೂಲಕ ಮಾಡ್ತಾ ಇದ್ದಾರೆ. ಮುಂಚೆಲ್ಲಾದ್ರೆ ಬಹಳ ಪಬ್ಲಿಕ್ ಫೋರಮ್ಗಳಲ್ಲಿ ಈ ತರದ್ ನಡೀತಾ ಇತ್ತು. ಈಗ ಆಮಂತ್ರಣ ಇದ್ದವ್ರು ಮಾತ್ರ ಬರ್ಬೇಕು ಅಂತ. ಇದ್ದವ್ರು ಮಾತ್ರ ಬರ್ಬೇಕು, ಅದು ಡಿಸ್ಕಾರ್ಡ್ ಅಲ್ಲಿ ಮಾಡ್ತಾ ಇದ್ದಾರೆ. ಈ ಕೃಷ್ಣ ಸರ್, ಈಗ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಒಂದು ಅಭಿಪ್ರಾಯ ರೂಪುಗೊಳ್ಳಬೇಕಾದ್ರೆ ಇವತ್ತಿಗೆ AI ತುಂಬ ಬಳಸ್ತಾ ಇದ್ದಾರೆ ಅಂತ. ಒಬ್ಬ ನಾಯಕ, ಒಬ್ಬ ವ್ಯಕ್ತಿ, ಅವನನ್ನು ಪ್ರಮೋಟ್ ಮಾಡಬೇಕು, ಇಲ್ಲ ಅಂದರೆ ಅವನನ್ನು ಕಂಡಮ್ ಮಾಡಬೇಕು ಅಂತ ವಿಷಯ ಬಂದಾಗ
ಕೃತಕವಾಗಿ ಜನರೇಟ್ ಮಾಡಿ ಕಮೆಂಟ್ಗಳನ್ನು ಹಾಕುತ್ತೆ, ಡಿಸ್ಲೈಕ್ಗಳನ್ನು ಕೊಡುತ್ತೆ, ಅಥವಾ ಪ್ರವೋಕ್ ಮಾಡುತ್ತೆ, ಅಥವಾ ಒಂದು ಆರ್ಗ್ಯುಮೆಂಟ್ಗೆ ಎಂಟ್ರಿ ಮಾಡುತ್ತೆ. ಅದಕ್ಕೆ ರಿಯಾಕ್ಟ್ ಮಾಡ್ತಾರಲ್ಲ, ಅದಕ್ಕೆ ಯಾರು ರಿಯಾಕ್ಟ್ ಮಾಡ್ತಾರಲ್ಲ, ಯಾರೋ ಮನುಷ್ಯ ಇದ್ದಾನೆ, ಇವನೇನೋ ನಮ್ಮ ನಾಯಕನ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಮ್ಮ ತತ್ವದ ಬಗ್ಗೆ ಮಾತಾಡ್ತಾ ಇದ್ದಾನೆ, ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂಥೇಳಿ ರಿಯಾಕ್ಟ್ ಮಾಡೋಕ್ಕೆ ಶುರುವಾದಾಗ ಅದರಿಂದನೇ ದೊಡ್ಡ ಮಟ್ಟಕ್ಕೆ ಆಗಿಬಿಡುತ್ತೆ ಅಂತ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದು ರಿಯಲ್ಲು ಯಾವುದು ಫೇಕ್ ಗೊತ್ತಾಗದೆ ಕೂಡ ಕೆಲವರು ಇನ್ವಾಲ್ವ್ ಆಗಿರಬಹುದಾ ಇದರಲ್ಲಿ ಅಂತ. ಇಲ್ಲ, ಇನ್ನೊಂದು ಪಾಯಿಂಟ್ ಇದೆ ಇದಕ್ಕೆ ಸೇರಿಸಬೇಕಾಗಿರೋದು. ಸೋಷಿಯಲ್ ಪ್ರೊಫೈಲಿಂಗ್ ಅಂತ ನಡೆಯುತ್ತೆ. ಅಂದ್ರೆ ನೀವು ಯಾವ ಪಕ್ಷದ ಕಡೆ ಇರ್ಬೋದು ಅಂತ ನಿಮ್ದು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಯೂಸೇಜ್ ನೋಡ್ಬಿಟ್ಟು ಒಂದು ಡೆಫಿನೆಟ್ ಆಗಿ ಹೇಳ್ಬೋದು. ಈಗ ಅಮೆರಿಕದಲ್ಲಾದ್ರೆ ನೀವು ರಿಪಬ್ಲಿಕನ್ನ ಡೆಮೋಕ್ರೆಟಿಕ್ ಅನ್ನೋದನ್ನ ಸರಿಸುಮಾರು 5-6 ಸೋಷಿಯಲ್ ಪೋಸ್ಟ್ ಅನ್ನ ಅನಾಲಿಸಿಸ್ ಮಾಡಿ ಹೇಳ್ಬಿಡ್ಬೋದು ಅಂತ ಕೇಂಬ್ರಿಡ್ಜ್ ಅನಾಲಿಟಿಕಾ ಹೊರಟಿತ್ತು ಆಗ. ಅದೇನ್ ಮಾಡ್ತಾರೆ, ಫೆನ್ಸ್ ಸಿಟ್ರಸ್ ಅಂತ ಹೇಳ್ತಾರಲ್ಲ, ಅಂದ್ರೆ ಆ ಕಡೆ ಹೋಗ್ಬೇಕು ಈ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ದವ್ರು ಅವ್ರು ಯಾವ ತರದ ಮೆಸೇಜಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವರಿಗೆ ಕರೆಕ್ಟ್ ಆಗಿ ಆ ತರದ್ದು ಮೆಸೇಜ್. ಈಗ ನಿಮ್ಗೆ ಇಮಿಗ್ರೇಷನ್ ಬಗ್ಗೆ ನಿಮ್ಗೆ ಕೋಪ ಇದೆ ಅಂದ್ರೆ ನಿಮ್ಮ ಫೀಡ್ಗಳು, ನಿಮಗೆ ಬರುವಂತ ಫೀಡ್ ರೆಕಮೆಂಡೇಶನ್ಸ್ ಎಲ್ಲ ಅದೇ ತರದಿರುತ್ತೆ. ಅಥವಾ ನಿಮಗೆ ಕರಪ್ಷನ್ ಬಗ್ಗೆ ನಿಮಗೆ ಅಸಮಾಧಾನ ಇದೆ ಅಂದ್ರೆ ನಿಮಗೆ ಬರೋ ಫೀಡ್ಗಳೆಲ್ಲ ಆ ತರದೇ ಇರುತ್ತೆ. ಆ ತರ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಕ್ ಸಾಧ್ಯ. ಮತ್ತು ಸೋಷಿಯಲ್ ಮೀಡಿಯಾ ನಡೆಯೋದೇ ಆ ತರ, ನಿಮ್ಮನ್ನ ಬಾವಿ ಒಳಗಡೆ. ನೀವು ಫೆನ್ಸ್ ಸಿಟರ್ಸ್ ಅಂತ ಒಂದ್ ಕಡೆ ಹೇಳ್ತಾ ಇದ್ರಿ ಕೃಷ್ಣರಾಜು ಸರ್, ಫೆನ್ಸ್ ಸಿಟರ್ಸ್ ಅಂತ ಒಂದ್ ಕಡೆ ಹೇಳ್ತಾ ಇದ್ರಿ. ಈ ಜಿಯೋ ಫೆನ್ಸಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನಾವು ಅಲ್ಲಿ ತೆಗೆದುಕೊಂಡಾಗ ಈ ಯಾವ್ಯಾವ್ದು ಒಂದೇ ರೂಪ, ಒಂದು ಪ್ರದೇಶಕ್ಕೆ ಸೀಮಿತವಾಗಿ, ಒಂದು ವರ್ಗಕ್ಕೆ ಸೀಮಿತವಾಗಿ ಅವ್ರ ಸುತ್ತನೇ ಒಂದು ಬಲೆ ಹೆಣೆದು ಕೂರಿಸ್ತಾರ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ. ಹೌದು, ನಿಮ್ಮನ್ನ ಬಾವಿ ಒಳಗಡೆ ಕಪ್ಪೆ ಮಾಡೋದೇ ಸೋಷಿಯಲ್ ಮೀಡಿಯಾದ ಮುಖ್ಯ ಉದ್ದೇಶ. ಈಗ ನೀವು ರಾಜ್ಕುಮಾರ್ ಅವರ ಸಾಂಗ್ ಅನ್ನ ಕೇಳ್ತಾ ಹೋದ್ರೆ ನಿಮ್ ಯೂಟ್ಯೂಬ್ ಅಲ್ಲಿ, ನೀವು ಬೆಳಿಗ್ಗಾದ್ರೂ ಯೂಟ್ಯೂಬ್ ತೆಗೆದು ನೋಡಿದ್ರೆ ನಿಮ್ಗೆ ಬರೀ ರಾಜ್ಕುಮಾರ್ ಅವ್ರ ಸಾಂಗೇ ಬರುತ್ತೆ. ನಿಮ್ಗೆ ಲೋಕದಲ್ಲಿ ಬೇರೆ ಸಿಂಗರ್ ಇದ್ದಾರೆ ಅಂತಾನೆ ಗೊತ್ತಾಗಲ್ಲ, ಆ ತರ ಮಾಡ್ಬಿಡ್ತಾರ ಅವರು. ಒಬ್ಸರ್ವ್ ಮಾಡಿದಿರಲ್ವ ನೀವು? ನಿಮಗೆ ಬರ್ತಿರೋ ರೆಕಮೆಂಡೇಶನ್. ಸೊ ನೀವು ಯಾವ್ದೋ ಒಂದು ಪಾರ್ಟಿ ಬಗ್ಗೆ ನೋಡಕ್ ಶುರು ಮಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ನಿಮ್ಗೆ ಆ ಪಾರ್ಟಿ ಬಗ್ಗೆ ಮಾತ್ರ, ಬೇರೆ ವಿಷಯನೇ ಗೊತ್ತಾಗಲ್ಲ ನಿಮ್ಗೆ. ಇದೊಂದು ನಮ್ಮ ಕಾಲದ ಬಹಳ ದೊಡ್ಡ ಸಮಸ್ಯೆ ಇದು. ಅಂದ್ರೆ ನಿಮ್ಗೆ ಆಲ್ಟರ್ನೇಟ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ನೋಡಕ್ಕೂ ಸಿಗಲ್ಲ ಈ ತರ. ಸೊ ಇಲ್ಲೇನಾಗುತ್ತೆ, ನೇಪಾಳದಲ್ಲಿ ಮತ್ತೆ ಈ ತರದ್ದು ಪ್ರೊಟೆಸ್ಟ್ ನಡೆದ ಶ್ರೀಲಂಕಾದಲ್ಲೂ ಕೂಡ ಈಗ ನಿಮಗೆ ಕರಪ್ಷನ್ ಅಂದ್ರೆ ನನಗೆ ಇಷ್ಟ ಇಲ್ಲ, ನೆಪೋ ಕಿಡ್ಸ್ ನನಗೆ ಬೇಡ ಅನ್ನೋದ್ರ ಕಡೆ ನಿಮಗ್ ಗಮನ ಹೋದ್ರೆ ನಿಮಗ್ ಬರ್ತಿರೋ ಎಲ್ಲಾ ಫೀಡ್ಸು ಅದೇ ತರ ಇರುತ್ತೆ. ದಿನ ಬೆಳಗಾದ್ರೆ ಅದನ್ನೇ ನೋಡ್ತೀರಾ. ಸೈಕಾಲಜಿಲಿ ಹೇಳ್ತಾರಲ್ಲ, ಈ ತರದ್ದು ರಿಪೀಟೆಡ್ ಆಗಿ ರೀಇನ್ಫೋರ್ಸ್ಮೆಂಟ್ ಬರ್ತಾ ಹೋದ್ರೆ ಬನ್ನಿ ಏನಾದ್ರು ಮಾಡೋಣ ಅಂತ ಸ್ವಲ್ಪ ಪ್ರೊವೋಕ್ ಮಾಡಿದ್ರು ಸಾಕು, ನೀವು ಬೀದಿಗೆ ಎಳಿತೀರಾ. ಎಸ್ಪೆಷಲಿ ಆ ಏಜ್ ಗ್ರೂಪ್ ಅವರು, ಜೆನ್ಸಿ ಅವರು ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡೋ ಸ್ಟೇಟ್ ಅಲ್ಲೆಲ್ಲ ಇರಲ್ಲ. ಸೊ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಯಾಕಂದ್ರೆ ನೀವು 30+ 40+ ಅವ್ರ ಈ ತರ ಹೇಳಿದ್ರೆ ಆಯ್ತು ಬಿಡಪ್ಪ, ನಾಳೆ ಏನೋ ಒಂದು ಚೇಂಜ್ ಆಗ್ಬೋದು ಅಂತ ಸುಮ್ನೆ ಕೂತಿರ್ತೀವಿ ನಾವು. ಆ ಏಜ್ ಅವ್ರು ಕೂರಲ್ಲ, ಅದಕ್ಕೋಸ್ಕರ ಅವ್ರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ದಿಸ್ ಇಸ್ ಎ ಮಿಕ್ಸ್ ಆಫ್ ಸೋಷಿಯಲ್ ಮೀಡಿಯಾ ಇಂಜಿನಿಯರಿಂಗ್ ಪ್ಲಸ್ ಅಪ್ಲಿಕೇಶನ್ ಆಫ್ ಸೈಕಾಲಜಿ ಹಿಯರ್. ಎರಡು ಸೇರಿನ ಆಗಿರೋದಿದ್ದು. ಖಾಡ ಬಿಗ್ ಫೈಟ್ ವಿಶೇಷಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್, ಈಗ ಇಡೀ ನಮ್ಮ ನೇಪಾಳದಲ್ಲಿ ಬಡತನ, ನಿರುದ್ಯೋಗ, ಅರಾಜಕತೆ, ಸ್ವಜನ ಪಕ್ಷಪಾತ, ಇದು ಒಂದ್ಸಲ ಕಂಪೇರ್ ಮಾಡಿಕೊಂಡಾಗ ಒಂದಲ್ಲ ಒಂದು ದೇಶದಲ್ಲಿ ಒಂದಲ್ಲ ಒಂದು ಪ್ರಮಾಣದಲ್ಲಿ ಇವೆಲ್ಲ ಇರುವಂತಹ ವಿಚಾರಗಳೇ. ಯಾವ ದೇಶದಲ್ಲೂ ನಿರುದ್ಯೋಗ ಇಲ್ಲ, ಭ್ರಷ್ಟಾಚಾರ ಎಲ್ಲ ಝೀರೋ ಇದ್ದಾರೆ. ಈ ಥರದ್ದು ಹುಡುಕಿದ್ರೆ ಬೆರಳೆಣಿಕೆಯಲ್ಲಿ 1-2 ಸಿಗಬಹುದಾಗುತ್ತೆ. ಸೊ ಒಂದು ಅನ್ರೆಸ್ಟನ್ನು ನೇಪಾಳ ಹ್ಯಾಂಡಲ್ ಮಾಡಿದ ರೀತಿಯ ಬಗ್ಗೆ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಅವರು. ಯಾಕಂದರೆ ನಂಗೆ ನೇಪಾಳದಲ್ಲಿ ಯಾರೇ ಪ್ರತಿಭಟನೆ ಮಾಡಿರಲಿ, ಅವರು ಮಾಡಿದ್ದೆಲ್ಲ ಸರಿ ಅಂತ ನನ್ನ ವಾದ ಅಲ್ಲದೇ ಇದ್ದರು, ಜನಸಾಮಾನ್ಯರನ್ನು ಸಾಯಿಸುವ ಮಟ್ಟಕ್ಕೆ ಅವ್ರು ಹೋಗಿಲ್ಲ. ಅಚಾನಕ್ಕಾಗಿ ಒಂದು ಕಡೆ ಬೆಂಕಿ ಹಚ್ಚಿದ್ದಾರೆ, ಅವ್ರು ಇನ್ಫಿಲ್ಟ್ರೇಟ್ಸ್ ಬಂದು ಬೆಂಕಿ ಹಚ್ಚಿರಬಹುದು, ಬೇರೆಯವರು ಬೆಂಕಿ ಹಾಕಿರಬಹುದು, ಇಂಟೆನ್ಷನ್ ಬೇರೆ ಇರಬಹುದು. ಸಾಮಾನ್ಯ ಜನ ಟಾರ್ಗೆಟ್ ಆಗಲಿಲ್ಲ. ಅಗ್ರಿ, ಈ ಥರ ಬೆಂಕಿ ಹಚ್ತಾ ಇದ್ದಾಗ ಏರ್ಪೋರ್ಟ್ಗೆ ಚಾಲನೆ ಕೊಟ್ಟುಬಿಟ್ರೆ ಅಲ್ಲಿನ ಸಮಸ್ಯೆ ಆಗಿಬಿಡುತ್ತೆ, ಅಲ್ಲಾರೋ ಬೆಂಕಿ ಹಚ್ಬೋದು ಅನ್ನೋ ಕಾರಣಕ್ಕೆ ವಿದೇಶಿಗರಿಗೆ, ನಮ್ಮ ಕನ್ನಡಿಗರು ಸೇರಿಸಿ ಹೇಳ್ತಾ ಇದ್ದೀನಿ, ಅಲ್ಲಿ ಉಳ್ಕೊಂಡ್ರೆ ಕಷ್ಟ ಆಗಿರಬಹುದು. ಬಟ್ ಕೊಲ್ಲುವ ಮಟ್ಟಕ್ಕೆ ಅವ್ರು ಹೋಗಿದ್ರು ಅಂತ ನನಗನ್ನಿಸ್ತಿಲ್ಲ ಇಲ್ಲಿಂದ ಕೂತನ ನೋಡಬೇಕಾದ್ರೆ ಅಂತ. ಫಸ್ಟ್ಲಿ ಒಂದು ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ, ಅಂದರೆ ಪ್ರಾಬ್ಲಮ್ಸ್ ವರ್ ಇನ್ಹೆರೆಂಟ್ ಸರ್, ಲೆಟ್ ಅಸ್ ಅಕ್ಸೆಪ್ಟ್ ದಟ್. ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗ್ಬಿಡುತ್ತೆ. ಪ್ರಾಬ್ಲಮ್ಸ್ ವರ್ ಇನ್ಹೆರೆಂಟ್. ಈಗ ನಾನು ಬಡತನದಲ್ಲಿದ್ದೀನಿ, ಆದರೆ ಪೂರ್ತಿ ದೇಶನ ಬಡತನದಲ್ಲಿಟ್ಟು ಸರ್ಕಾರ ಮಜಾ ಮಾಡ್ತಿದೆ, ಸರ್ಕಾರದ ಮನೆಯವರು ಅವರ ಮಕ್ಕಳು ಮಾಡ್ತಿದೆ. ದಿಸ್ ಇಸ್ ಜಸ್ಟ್ ಲೈಕ್ ಸೈಯದ್ ಸಲಾಹುದ್ದೀನ್ ಅಂತ ಹೇಳ್ಬಿಟ್ಟು, ಅವನೊಬ್ಬ ಟೆರರಿಸ್ಟ್, ಮೋಸ್ಟ್ ರಿನೌಂಡ್ ಟೆರರಿಸ್ಟ್ ಆಫ್ ಪಾಕಿಸ್ತಾನ್. ಅವನ ಮಕ್ಕಳೆಲ್ಲ ಫಾರಿನಲ್ಲಿ, ಲಂಡನ್ ಅಲ್ಲಿ ಓದ್ತಾ ಇದ್ದಾರೆ, ವಾಷಿಂಗ್ಟನ್ ಅಲ್ಲಿ ಓದ್ತಾ ಇದ್ದಾರೆ. ಒಬ್ಬ
ರಿಪೋರ್ಟರ್ ಹೋಗ್ಬಿಟ್ಟು ಅವ್ನು ಕೇಳ್ದ, ನೀನ್ ಎಲ್ಲಾರಿಗೂ ಇಷ್ಟು ಭಾಷಣ ಮಾಡಿ ನೀನು ಹೇಳ್ತಿಲ್ಲ, ಇಟ್ ಇಸ್ ದೇರ್ ಆನ್ ಯೂಟ್ಯೂಬ್, ಜನ ಚೆಕ್ ಮಾಡ್ಬೋದು, ನೀನ್ ಇಷ್ಟು ಜನಕ್ಕೆ ನೀನು ಹೇಳ್ತಿಲ್ಲ ನಿಮ್ಮ ಮಕ್ಕಳನ್ನ ಕಳಿಸಿ ನಾವು ಜಿಹಾದ್ ಮಾಡಬೇಕು ಅಂತ ಹೇಳ್ಬಿಟ್ಟು, ನಿನ್ನ ಮಕ್ಕಳು ಎಲ್ಲಿ, ನೀನ್ ಯಾಕೆ ಅವ್ರನ್ನ ಅಲ್ಲಿಟ್ಟಿದ್ಯಾ, ನಿನ್ ಮಕ್ಳು ಯಾಕೆ ಬರ್ತಿಲ್ಲ ಇದಕ್ಕೆ, ಅವನ ಹತ್ರ ಆನ್ಸರೇ ಇಲ್ಲ. ಚೆಕ್ ದಿಸ್, ನಾನು ಹೇಳ್ತಿದ್ದೀನಿ, ಐ ಆಮ್ ರಿಕ್ವೆಸ್ಟಿಂಗ್ ದಿ ವ್ಯೂಯರ್ಸ್ ಟು ಚೆಕ್ ದಿಸ್. ಅರ್ಥ ಆಯ್ತಾ? ಇದು ನಡೆದಿದ್ದು ಅದೇನೇನೆ. ನೀವು ನಿಮ್ಮ ಮಕ್ಕಳನ್ನ ಐಷಾರಾಮಿ ಜೀವನ ನಡ್ಸಕ್ಕೆ ಬಿಟ್ಬಿಟ್ಟು ನೀವು ಪೂರ್ತಿ ದೇಶನ ಕಾಲ್ ಕೆಳಗಡೆ ಹೊಸಕ್ಕೆ ನೀವು ಟ್ರೈ ಮಾಡಿ ದುಡ್ಡು ಕೊಟ್ಬಿಟ್ಟು ಕಾಲೇಜಲ್ಲಿ ಸೇರಿಸೋದು ಫಾರಿನಲ್ಲಿ ಅಲ್ವಾ? ನೋಡಿದ್ರೆ ಈ ಬಡವರ ಮಕ್ಕಳು ಬಡವರ ಮಕ್ಕಳು ಏನ್ ಮಾಡಬೇಕು, ಪ್ರಾಬ್ಲಮ್ಸ್ ವರ್ ಇನ್ಹೆರೆಂಟ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಒಂದು ವಿಷಯ ನಾವು ನೋಡಬೇಕು, ಇದಕ್ಕಿನ್ನ ಕೆಟ್ಟ ಸ್ಥಿತಿಯಲ್ಲಿರುವಂತಹ ದೇಶಗಳಿವೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ್. ಬಟ್ ಈ ರೀತಿ ಅನಾರ್ಕಿ, ಪಬ್ಲಿಕ್ ಅನ್ರೆಸ್ಟ್, ಸಿವಿಲ್ ಅನ್ರೆಸ್ಟ್, ಆಲ್ಮೋಸ್ಟ್ ಇದು ಸಿವಿಲ್ ವಾರ್ ಲೆವೆಲ್ ಹೊರಟೋಗಿದೆ. ಈ ರೀತಿ ಆಗಿಲ್ಲ. ಎಕ್ಸಾಂಪಲ್ಸ್, ನೈಜೀರಿಯಾ ಅಲ್ಲಿ ಪಾವರ್ಟಿ ಅನ್ನೋದು ಏನಿದೆಯಲ್ಲ, ದಟ್ ಈಸ್ 40% ಆಫ್ ನೈಜೀರಿಯನ್ಸ್ ದೇ ಲಿವ್ ಬಿಲೋ ದ ನ್ಯಾಷನಲ್ ಪಾವರ್ಟಿ ಲೈನ್. ಅಂದ್ರೆ ಸುಮಾರು 80 ಲಕ್ಷ ಜನ, ಅರ್ಥ ಆಯ್ತಾ, ಅವರು ಪಾವರ್ಟಿ ಲೈನ್ ಕೆಳಗಡೆ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ರೇಟ್, ಯುಲ್ ಬಿ ಸರ್ಪ್ರೈಸ್ಡ್, 33%. ಅವ್ರ ಪ್ರಾಬ್ಲಮ್ಸ್ ಇದೆ, ಬಟ್ ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಓವರ್ ದೇರ್. ಸೌತ್ ಆಫ್ರಿಕಾ 32% ಅನ್ಎಂಪ್ಲಾಯ್ಮೆಂಟ್ ರೇಟ್. ನಾವು ಇಷ್ಟೊಂದೆಲ್ಲ ಹೇಳ್ತೀವಿ ಸೌತ್ ಆಫ್ರಿಕಾ ಇಸ್ ಅ ಗುಡ್ ಕಂಟ್ರಿ, ಕಾರಣ ಅದು 32% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಅಂಡ್ ಯೂತ್ ಅನ್ಎಂಪ್ಲಾಯ್ಮೆಂಟ್, ನೀವು ಅನ್ಎಂಪ್ಲಾಯ್ಮೆಂಟ್ ಅಂತ ನೋಡಿದಾಗ ದೇರ್ ಆರ್ 2 ಇಂಡಿಕೇಟರ್ಸ್ ಅದಕ್ಕೆ. ಒಂದು ಓವರ್ ಆಲ್ ಅನ್ಎಂಪ್ಲಾಯ್ಮೆಂಟ್, ಇನ್ನೊಂದು ಬಿಲೋ 35 ಏಜ್ ಗ್ರೂಪ್ ಏನಿದೆ ಅವರ ಅನ್ಎಂಪ್ಲಾಯ್ಮೆಂಟ್, ದಟ್ ಈಸ್ 50% ಇದರಲ್ಲಿದೆ. ಏನು ಸೌತ್ ಆಫ್ರಿಕಾ ಅಲ್ಲಿದೆ 55% ಬಿಲೋ ಪಾವರ್ಟಿ ಲೈನ್. There is no anarchy. Because of a strong judiciary and civic system. For that matter, ಬಾಂಗ್ಲಾದೇಶದಲ್ಲಿ ಇದು ತುಂಬಾ ಜನ ಇದನ್ನ ಕಂಪೇರ್ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಏನ್ ನಡೀತು, ಎಕನಾಮಿಕಲಿ ಚೆನ್ನಾಗಿ ಮುಂದುವರಿತಾ ಇದ್ದಂತ ಇಟ್ ವಾಸ್ ಗುಡ್. ಮುಂದೆ ಏನಾಗುತ್ತೆ ಅದು ಗೊತ್ತಿಲ್ಲ, ಬಿಕಾಸ್ ಫಾರಿನ್ ಮನಿ ಪಂಪ್ ಆಗ್ತಿದೆ. ಫಾರ್ ದಟ್ ಮ್ಯಾಟರ್, ಫಾರಿನ್ ಸ್ಪೈಸ್ ಏನಿದಾರಲ್ಲ, ಅಮೆರಿಕನ್ CIA ಅವರೆಲ್ಲರೂ ಕೆಲವರು ಮೊನ್ನೆ ಅಲ್ಲಿ ಸಿಗಾಕೊಂಡಿದ್ದಾರೆ. ಸ್ವಲ್ಪ ನಡೀತಾ ಇದೆ ಅಲ್ಲಿ ಈಗ. ಇಟ್ ಈಸ್ ಅಗೇನ್ಸ್ಟ್ ಇಂಡಿಯಾ, ಇದೆಲ್ಲ ನಡೀತಾ ಇದೆ. ದಟ್ ಈಸ್ ಒನ್ ಥಿಂಗ್. ಸೊ ಇಷ್ಟೊಂದೆಲ್ಲ ನಡೆದ್ರೂ ಎಲ್ಲಾರೂ ಇದಕ್ಕೆ ಹೋಗ್ತಿಲ್ಲ, ಏನು ಅನಾರ್ಕಿಗೆ ಹೋಗ್ತಿಲ್ಲ. ಅಂಡ್ ಇದೊಂದು ವಿಷಯ ನಾನು ಹೇಳಬೇಕಿತ್ತು, ಕಂಪ್ಯಾರಿಸನ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ನೇಪಾಲ್ ವಿತ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಬಾಂಗ್ಲಾದೇಶ್. ವಿ ಕಾಂಟ್ ಕಂಪೇರ್ ಬೋತ್ ಆಫ್ ದೆಮ್. ನಡೆದಿರೋದು ರೆಜಿಮ್ ಚೇಂಜ್, ಆದ್ರೆ ವಿಧಾನ ಬೇರೆ ಬೇರೆ ಬೇರೆ. ದಟ್ ವಾಸ್ ಅಬ್ನಾಕ್ಷಿಯಸ್ ವಾಟ್ ಹ್ಯಾಪನ್ಡ್ ಇನ್ ಬಾಂಗ್ಲಾದೇಶ್. ಅಟ್ಯಾಕ್ ಆನ್ ಮೈನಾರಿಟೀಸ್. ದೇ went into the homes of the ex-prime minister. ಅದು ಹೆಂಗಂದ್ರೆ undergarments, they were flashing the undergarments, which is obnoxious. Nepal ಅಲ್ಲಿ they were sane, people were sane even in the protest. We have to accept that fact. ಜನ ಪ್ರೊಟೆಸ್ಟ್ ಮಾಡಿದ ರೀತಿ ಏನಿದೆಯಲ್ಲ, there is no attack on the minority. There is no minority attacks in Nepal, but there was a minority attack. ಅಂದ್ರೆ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ it was obnoxious. ಆ ರೀತಿ ಅದು ನಡೆದಿತ್ತು ಅಲ್ಲಿ. So there is no comparison. There are more countries ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿರುವಂಥದ್ದು, but they are not slipping into anarchy because of good internal mechanism. ಅದು ಕೊಲ್ಯಾಪ್ಸ್ ಆಗಿಬಿಟ್ಟಿತ್ತು ನೇಪಾಳ. ಕೃಷ್ಣರಾಜ್ ಸರ್, ಈಗ ನಾವು ನೇಪಾಳದ ಪ್ರತಿಭಟನೆಯನ್ನು ಇತ್ತೀಚಿನ ಬೇರೆ ಬೇರೆ ದೇಶಗಳ ಪ್ರತಿಭಟನೆಯೊಂದಿಗೆ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಯಾರೋ ಬರೋದು ದೇವಸ್ಥಾನಕ್ಕೆ ಬೆಂಕಿ ಹಚ್ಚಿಬಿಡೋದು, ಯಾರೋ ಬರೋದು ಇನ್ಯಾರ್ದೋ ಬೇರೆ ಧರ್ಮದವ್ರಿಗೆ ಹೊಡೆದು ಬಿಡೋದು, ಬಾಂಗ್ಲಾದಲ್ಲಿ, ಶ್ರೀಲಂಕಾದಲ್ಲಿ ಏನೇನೋ ಆಗೋಯ್ತು. ಇದೊಂದು ಕಡೆ ಇದ್ದಾಗ ಸ್ವಲ್ಪ ಕಂಪ್ಯಾರಿಟಿವ್ಲಿ ಫೋಕಸ್ಡ್ ಆಗಿದ್ರು ಅಂತ ಕಾಣುತ್ತೆ, ಸೆನ್ಸಿಬಲ್ ಆಗಿ ವರ್ಕ್ ಮಾಡಿದ್ರೆ ಅಂತ ಕೂಡ ಕೆಲವೊಮ್ಮೆ ನಮ್ಗೆ ಅನಿಸುತ್ತೆ. ಇದರ ಆಚೆಗೆ ಈ ಒಂದು ಮಾಡೆಲ್ ಇತ್ತಲ್ಲ, ಈ ಸೋಷಿಯಲ್ ಮೀಡಿಯಾ ಪ್ರತಿಭಟನೆಯ ಒಂದು ಮಾದರಿ ಇದೆಯಲ್ಲ, ಬೇರೆ ದೇಶಗಳು ಕೂಡ ಅಥವಾ ಬೇರೆ ದೇಶಗಳ ಅತೃಪ್ತರು ಕೂಡ ಇಂಥ ಒಂದು ಮೆಥಡನ್ನು ತುಂಬ ದುಡ್ಡು ಖರ್ಚು ಮಾಡದೆ ಅನುಸರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಒಪಿನಿಯನ್ ಏನು ಸರ್ ಇದ್ರ ಬಗ್ಗೆ? ಅರಬ್ ಸ್ಪ್ರಿಂಗ್ ಶುರುವಾಗಿದ್ದು ಹೀಗೆ ಅಲ್ವಾ ರಮಕಾಂತ್ ಅವರೇ? ಕರೆಕ್ಟ್. ಅರಬ್ ಸ್ಪ್ರಿಂಗ್ ಆದಾಗ ಇದೇ ತರದ ಹೋಪ್ ಇತ್ತು ತಾನೆ, ಸೋಷಿಯಲ್ ಮೀಡಿಯಾದಿಂದ ಅಪ್ರೈಸಿಂಗ್ ಆಗುತ್ತೆ, ಎಲ್ಲ ಸರಿಯಾಗುತ್ತೆ ಅಂತ. ಬಟ್ ನೀವು ಆ ಪ್ಯಾಟರ್ನ್ ನೋಡ್ತಾ ಬಂದ್ರೆ, ನೀವು ಈಗ ಶ್ರೀಲಂಕಾ ತಗೊಂಡ್ರಿ, ಬಾಂಗ್ಲಾದೇಶ್ ತಗೊಳ್ಳೋಣ, ಇಂಡೋನೇಷ್ಯಾ ತಗೊಳ್ಳೋಣ, ಅಥವಾ ಆ ಕಾಲದಲ್ಲಿ ಫ್ರಾನ್ಸ್ ಕೂಡ ನೀವು ತಗೊಂಡಿರೋ ಎಕ್ಸಾಂಪಲ್ ನೋಡೋಣ, ಇವೆಲ್ಲ ಆನ್ ಎ ಕಂಪ್ಯಾರಿಸನ್ ಬಹಳ ಚಿಕ್ಕ ಚಿಕ್ಕ ಕಂಟ್ರೀಸು. ನೇಪಾಳ ಪ್ರೊಟೆಸ್ಟ್ ಅಲ್ಲೂ ನಾವು ಆನ್ಲೈನ್ ಮಾನಿಟರ್ ಮಾಡಿದಾಗ ನಮ್ಗೆ ಸಿಕ್ತಿದ್ದು ಇಷ್ಟ ಹೊತ್ತಿಗೆ ಬನ್ನಿ ಅಂತ 1-1.5 ಗಂಟೆ ಹಿಂದೆ ಮೆಸೇಜ್ ಹಾಕ್ತಾ ಇದ್ರು ಅಷ್ಟೇ. 1.5 ಗಂಟೆ ಹಿಂದೆ ಮೆಸೇಜ್ ಹಾಕಿದ್ರೆ ಅಷ್ಟು ಜನ ಒಂದು ಕಡೆ ಸೇರಕ್ಕೆ ಸಾಧ್ಯವಾಗುವಂತ ಪರಿಸ್ಥಿತಿ ಇರುವಂತ ದೇಶಗಳಿವೆಲ್ಲ. ಅದು ಒಂದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ನಾವು. ಇಂಡಿಯಾದಂತ ದೇಶದಲ್ಲಿ ಈ ಪಾಸಿಬಿಲಿಟಿ ಬಹಳ ಕಡಿಮೆ. ಸೊ ಕಂಟ್ರಿ ಒಂದು ದೊಡ್ಡದಿದೆ. ಪ್ಲಸ್ ಮೆಸೇಜಿಂಗು ನೇಪಾಳಲ್ಲಿ ಬಹಳ ಕ್ಲಿಯರ್ ಆಗಿತ್ತು, ಫಾರ್ಮಲ್ ಆಗಿತ್ತು. ನೀವು ರೆಡಿಟ್ ಅಲ್ಲೆಲ್ಲ ನೋಡಿದ್ರೆ ಅವರು ಮಾತಾಡ್ತಿದ್ದು ಬಹಳ ಸಿವಿಕ್ ಆಗಿ, ಬಹಳ ಫಾರ್ಮಲ್ ಆಗಿ ಮಾತುಕತೆ ಇವಾಗ್ಲೂ ನಡೀತಾ ಇದೆ. ಅಟ್ ದಿಸ್ ಮೂಮೆಂಟ್ ಆಲ್ಸೋ ಅದನ್ನೇ ಮಾನಿಟರ್ ಮಾಡ್ತಾ ಇದ್ದೆ. ಇವಾಗ್ಲೂ ಬಹಳ
ಕೂಲ್ ಅಂಡ್ ಕಾಮ್ ಆಗೇ ಮಾತಾಡ್ತಿದ್ದಾರೆ ಅವರು. ಆ ಭಾಷೆ ಇದೆ ಅಲ್ಲ, ಬಹಳ ಸೊಫಿಸ್ಟಿಕೇಟೆಡ್ ಆಗಿದೆ. ಓಕೆ. ಸೊ ಆ ಡಿಫ್ರೆನ್ಸ್ ಒಂದಿದೆ. ಸುಮ್ನೆ ಹೋಗಿ ಲೂಟಿ ಮಾಡಿ ಆತರ ಯಾರೂ ಮಾತಾಡ್ತಿಲ್ಲ ಅಲ್ಲಿ. ಚೇಂಜ್ ಬೇಕು, ಹೌದು. ಪ್ಲಸ್ ಇನ್ನೊಂದು ಅಂದ್ರೆ, ವಿಚ್ ಅದರ್ಸ್ ಪೊಲಿಟಿಕಲ್ ಸ್ಪೆಷಲಿಸ್ಟ್ ಹೇಳ್ಬೋದು ಇದನ್ನ, ಪೊಲಿಟಿಕಲ್ ಸೈಂಟಿಸ್ಟ್, ನೇಪಾಳ್ಗೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಇರ್ಲಿಲ್ಲ ಮೊನಾರ್ಕಿ ಹೋದ್ಮೇಲೆ. 17 ವರ್ಷದಲ್ಲಿ 13 ಸರ್ಕಾರ ಬದಲಾಗುತ್ತೆ ಅಲ್ಲಿ. 17 ವರ್ಷ 13 ಸರ್ಕಾರ ಅಲ್ವಾ? ಬದಲಾಗುತ್ತೆ. ಸೊ ಸರ್ಕಾರ ಬದಲಿ ಮಾಡೋದು ಅನ್ನೋದು ಅಲ್ಲಿ ಒಂದು ಸಾಮಾನ್ಯವಾದ ಪ್ರಕ್ರಿಯೆ. Okay. ಮೆಥಡ್ ಬೇರೆ ಆಗಿರ್ಬೋದು. ಕರೆಕ್ಟ್. ಸೊ ನಮ್ಮ ದೇಶದಲ್ಲಿ ಇದಾಗುತ್ತೆ ಅಂತ ಹೇಳೋರು ಇದನ್ನ ನೋಡ್ಬೇಕು. ನಮಗ್ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು, ನಾವು ಯಾವಾಗ ಈ ತರ ರೆಜಿಮ್ ಚೇಂಜ್ ಮಾಡಿದ್ವಿ ಅಂತ. ನಮ್ಮ DNA ಅದು ಇಲ್ಲ, ನಮ್ಮ ಡೆಮೋಕ್ರೆಟಿಕ್ DNA ಇಲ್ಲ. ಈ ಎಲ್ಲಾ ದೇಶಗಳಲ್ಲೂ ಇದು ಬಹಳ ಸಾಮಾನ್ಯವಾಗಿ ನಡೀತಿರೋದು, ಇನ್ಕ್ಲೂಡಿಂಗ್ ಶ್ರೀಲಂಕಾ, ಇನ್ಕ್ಲೂಡಿಂಗ್ ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನಲ್ಲಿ ಕೂಡ. ಆ ಡಿಫ್ರೆನ್ಸ್ ಮೇನ್ ಆಗಿದೆ. ಅವರು ಡೆಮೋಕ್ರಸಿನ ಅರ್ಥ ಮಾಡ್ಕೊಂಡಿರೋ ರೀತಿ, ಅವ್ರ ಡೆಮೋಕ್ರಸಿನ ಬೇರೆಯವ್ರಿಗೆ ಹೇಳ್ಕೊಡೋ ರೀತಿ, ಅದಕ್ಕೂ ನಾವಿಲ್ಲಿ ಅರ್ಥ ಮಾಡ್ಕೊಂಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಓಕೆ. ಅಲ್ಲಿ ನಾವೆಲ್ಲ ಹೋರಾಡಿದ್ರೆ ಸರ್ಕಾರ ಚೇಂಜ್ ಮಾಡ್ಬೋದು ಅಂತ ಅವ್ರಿಗೆ ಅನ್ಸುತ್ತೆ. ನಮಗೆ ಆ ಥಾಟ್ ಬರಲ್ಲ ನಮ್ಮ ದೇಶದಲ್ಲಿ, ಅದು ಬರೋದು ಇಲ್ಲ ನಮ್ಗೆ. ಸೊ ಅದು ಡಿಫ್ರೆನ್ಸ್ ಇದೆ. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಆಗಿರೋದು ಎಫೆಕ್ಟಿವ್ ಆಗಿ ಅಂತಾನೆ ನನಗೆ ಅನ್ಸುತ್ತೆ. ನಾನು ಅದನ್ನು ಬಹಳ ಪಾಸಿಟಿವ್ ಆಗೇ ನೋಡ್ತೀನಿ. ಓಕೆ, ಫೈನ್. ಪ್ಲಸ್ ಆ ಪ್ರೊಟೆಸ್ಟರ್ಸ್ ಕೂಡ ಇನ್ಫಿಲ್ಟ್ರೇಷನ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಅವ್ರ ಸ್ಟ್ರಾಟಜಿನ ನಿನ್ನೆ ಸಾಯಂಕಾಲದಿಂದ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರ ಫಾರ್ಮರ್ ಜಸ್ಟಿಸ್ ಏನಿದ್ರು ಅವ್ರನ್ನ ಇಂಟ್ರಿಮ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಕೇಳಿ ಆಮೇಲೆ ಅದು ಚೇಂಜ್ ಆಗ್ತಾ ಇದೆ ಅಲ್ಲ ಇವಾಗ. ಓಕೆ. ಇದ್ರ ಬಗ್ಗೆ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿ ಡಿಸ್ಕಷನ್ ಆಗ್ತಾ ಇದೆ ಅಲ್ಲಿ. ಓಕೆ. ಓಕೆ, ಥ್ಯಾಂಕ್ ಯು ಕೃಷ್ಣರಾಜ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪ್ರೇಮಶೇಖರ ಸರ್, ತಾವು ಕೂಡ ಭಾಗಿಯಾಗಿದ್ರಿ, ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ರಿ, ತಮಗೂ ಕೂಡ ಥ್ಯಾಂಕ್ ಯು. ಇನ್ನು ಸುನಿಲ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ನೇಪಾಳ ನೆರೆಹೊರೆಯಲ್ಲಿ ನಮ್ಮ ಪಕ್ಕದ ಮನೆಗೆ ಬಿದ್ದಂಥ ಬೆಂಕಿ ನಮ್ಮ ಮನೆಗೆ ಬರಲಿಕ್ಕೆ ತುಂಬ ಸಮಯ ಹಿಡಿಯಲಾರದು. ಹಾಗಾಗಿ ಅಕ್ಕಪಕ್ಕದ ಮನೆಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂಥೇಳಿ ಗಾಂಧೀಜಿಯವರು ಹೇಳ್ತಾ ಇದ್ರು. ಅಕ್ಕಪಕ್ಕದ ಮನೆ ಚೆನ್ನಾಗಿ ನೆರೆಹೊರೆಯವರನ್ನು, ದೂರದಲ್ಲಿರೋ ಯಾವುದೋ ಬಂಧು ನಮಗೆ ಸಡನ್ನಾಗಿ ಬಂದುಬಿಡಲ್ಲ, ಅಕ್ಕಪಕ್ಕ ಚೆನ್ನಾಗಿರಬೇಕು ಅಂಥೇಳಿ. ಆ ಕಾರಣದಿಂದಾಗಿ ಇಂಥ ಭಾರತದ ನೆರೆಯ ದೇಶಗಳಲ್ಲಿ ಆದಷ್ಟು ಬೇಗ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.